ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಆಷಾಢ ಮಾಸದ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಆಭರಣಗಳು ಅಂದರೆ ಇಷ್ಟ. ಅದಕ್ಕೋಸ್ಕರ ಲಲಿತಾ ಜ್ಯುವೆಲರ್ಸ್ಗೆ ತಪ್ಪದೇ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ಮತ್ತು ಇವತ್ತಿನ ದಿವಸ ಒಂದು ವಿಶೇಷ ಏನಪ್ಪ ಅಂದರೆ ವಿಶ್ವ ಜನಸಂಖ್ಯಾ ದಿನಾಚರಣೆ. ಇವತ್ತಿನ ದಿವಸ ದೇಶದೆಲ್ಲೆಡೆ, ರಾಜ್ಯದಲ್ಲದೆ ಹೊರದೇಶದಲ್ಲೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದೇನೋ ಅದು ಪ್ರಕೃತಿ ಸಹಜ, ಬಿಟ್ಬಿಡೋಣ. ಆದರೆ ಈಗ ಸಮಸ್ಯೆ ಏನಪ್ಪ ಅಂದರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲರ ಆರ್ಥಿಕ ಪರಿಸ್ಥಿತಿನೂ ಕೂಡ ಒಂದಷ್ಟು ಜನದ್ದು ಕಡಿಮೆ ಇರಬಹುದು, ಒಂದಷ್ಟು ಜನದ್ದು ಜಾಸ್ತಿ ಇರ್ಬೋದು, ಮತ್ತಷ್ಟು ಜನದ್ದು ಅತಿರೇಕಕ್ಕೆ ಹೋಗಿರ್ಬೋದು. ಆದರೆ ಇವತ್ತಿನ ದಿವಸ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಆಸೆ ಏನಪ್ಪ, ನಾನೊಂದು ಕಾರ್ ತೊಗೊಳ್ಬೇಕು, ಇಲ್ಲ ಒಂದು ಗಾಡಿ ತೊಗೊಳ್ಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೂ, ಮನೆಯಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಂಗೂ, ಮಗನಿಗೊಂದು ಕಾರು, ಮಗಳಿಗೊಂದು ಕಾರು, ಮಗನಿಗೆ 2 ಬೈಕು, ಮಗಳಿಗೆ 2 ಸ್ಕೂಟಿ, ಆ ಥರ ತೊಕ್ಕೊಟ್ಟು ಇವತ್ತಿನ ದಿವಸ ಎಲ್ಲ ಕಡೆ ಈ ಟ್ರಾಫಿಕ್ ಜಾಮ್ಗಳು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಏನಾಗ್ತಾ ಇದೆ, ಪೊಲ್ಯೂಷನ್, ಹವಾಮಾನ ಎಲ್ಲವೂ ಕೂಡ ಕೆಟ್ಟು ಹೋಗ್ತಾ ಇದೆ. ಇದೆಲ್ಲದರ ನಿಯಂತ್ರಣ ಜನಸಂಖ್ಯೆಯಲ್ಲಿ ಕಡಿಮೆ ಆಗುತ್ತಾ ಗುರುಗಳೇ? ಅಲ್ಲ, ಅಲ್ಲೇ ನಾವು ತಪ್ಪು ತಿಳ್ಕೊಳ್ಳೋದು. ಜನಸಂಖ್ಯೆಯಲ್ಲ ಕಡಿಮೆ ಆಗೋದು, ನಮ್ಮ ಭಾವನೆಗಳಲ್ಲಿ ಕಡಿಮೆ ಆಗೋದು. ಗಾಡಿನ ತಗೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಸಿಟಿ ಲಿಮಿಟ್ಸ್ನಲ್ಲಿ ಓಡಾಡಬೇಕಾದ್ರೆ ಆದಷ್ಟು ನಾವೆಲ್ಲರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸನ್ನೇ ಉಪಯೋಗಿಸೋಣ. ಬಹಳ ಚೆನ್ನಾಗಿದೆ ವ್ಯವಸ್ಥೆ. ಮೆಟ್ರೋ ಟ್ರೈನ್ ಇದೆ, ಒಳ್ಳೆಯ ಬಸ್ ಇದೆ, AC ಬಸ್ ಇದೆ, ಇತ್ತೀಚಿನ ದಿನಮಾನಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಇದೆ. ಎಲೆಕ್ಟ್ರಿಕ್ ಬಸ್ ಅದಂತೂ ನಿಜಕ್ಕೂ ಬಹಳ ಸಂತೋಷ. ಒಂದು ಒಳ್ಳೆ ಕೆಲಸ ಮಾಡ್ತು ನಮ್ಮ ಘನ ಸರ್ಕಾರ. ಎಲೆಕ್ಟ್ರಿಕ್ ಬಸ್ಸು, ನಾನಂತೂ ಈ ತುಮಕೂರು ರೋಡಿಗೆ ಹೋದರೆ ಬೆಂಗಳೂರಿಂದ ದಾವಣಗೆರೆ ತನಕ ಎಲೆಕ್ಟ್ರಿಕ್ ಬಸ್ಸು, ಅದು ವಿತ್ AC. ಅದಂತೂ ನನಗೆ ಇನ್ನೂ ಸಂತೋಷ ಆಗೋಯ್ತು. ಅದರ ಜೊತೆ ಈಗ ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಇದು ಮತ್ತೊಂದಷ್ಟು ಸಂತೋಷ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ ಹೆಣ್ಣುಮಕ್ಕಳು ತಾವೊಂಚೂರು ಅರ್ಥ ಮಾಡ್ಕೊಳ್ಬೇಕು. ಯಾರು ಕೂಡ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಹೆಣ್ಣು ಮಕ್ಕಳು ತಾವು ಸ್ವಲ್ಪ ಸೌಜನ್ಯತೆಯಿಂದ, ತಾಳ್ಮೆಯಿಂದ, ಆ ಕ್ಷಣ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಸ್ಟಾಪಲ್ಲಿ ಅವ್ರು ಇಳಿದೋಗ್ತಾರೆ. 2 ನಿಮಿಷ ಕಾದರೆ ಸಂತೋಷ. ಆದರೆ ಮೊದಲೇ ಫ್ರೀ, ಆ ಫ್ರೀ ಇರೋದ್ರಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಆ ಬಸ್ಸುಗಳಲ್ಲಿ ಜಗಳ ಆಡ್ತಕ್ಕಂಥದ್ದಾಗಲಿ, ಆ ದೃಶ್ಯಗಳನ್ನೆಲ್ಲ ನಾನು ಮೊಬೈಲ್ನಲ್ಲಿ ನೋಡಿದಾಗ ಅಂದ್ಕೊಂಡೆ, ಏನಪ್ಪ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಎಲ್ಲರೂ ಈ ರೀತಿ ಜಗಳ ಆಡ್ತಾ ಇದ್ದಾರಲ್ಲ. ಕೊನೆಗೆ ಏನಾಗುತ್ತೆ, ಒಂದಲ್ಲ ಒಂದು ದಿವಸ ಘನ ಸರ್ಕಾರನ ನೋಡುತ್ತೆ, ಇದು ನಿಲ್ಲೋ ಅಂಥದ್ದಲ್ಲಪ್ಪ ಅಂತ ಹೇಳಿ, ಆಗಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಡ್ತಾರೆ. ಏನು ಮಾಡೋದು ಅವಾಗ? ಕೈಗೆ ಬಂತದ್ದು ಬಾಯಿಗೆ ಬರ್ದಿರೋ ಹಾಗಾಗೋಗುತ್ತೆ. ಅದಕ್ಕೋಸ್ಕರ ಈಗ ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ನಾವೆಲ್ಲರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟರನ್ನು ಉಪಯೋಗಿಸೋಣ. ಮೆಟ್ರೋ ಇದೆ, ಬಸ್ ಇದೆ, ಆಮೇಲೆ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕ್ಯಾಬ್ಗಳಿದೆ. ಕಾರಲ್ಲೇ ಹೋಗಬೇಕು ಅನ್ನೋರು ಸಪ್ರೇಟಾಗಿ, ಯಾರ ಒಂದು ಒಡನಾಟವೂ ಇಲ್ದಿರ ನಾನು ಪ್ರತ್ಯೇಕವಾಗಿ ಹೋಗಬೇಕು ಅಂದರೆ ಕ್ಯಾಬ್ ಇದೆ. ಇನ್ನು 2 ವೀಲರಲ್ಲೇ ನಾನು ಪ್ರತ್ಯೇಕವಾಗಿ ಹೋಗಬೇಕು ಅಂದರೆ ಅದಕ್ಕೂ ಕೂಡ 2 ವೀಲರ್ ಟ್ಯಾಕ್ಸಿನೂ ಇದೆ, ಆಟೋ ಇದೆ. ಬೆಂಗಳೂರಿನ ಪರಿಸರ ನಿಜಕ್ಕೂ ಚೆನ್ನಾಗಿದೆ. ಇತ್ತೀಚಿನ ದಿನಮಾನಗಳೆಲ್ಲೋ ಒಂದು ಕಡೆ ಮರಗಳು ಉರುಳಿಸಿರ್ಬೋದು ಡೆವಲಪ್ಮೆಂಟ್ಗೋಸ್ಕರ, ಅಭಿವೃದ್ಧಿಗೋಸ್ಕರ. ಆದರೆ ಇವತ್ತಿಗೂ ಕೂಡ ಬೆಂಗಳೂರು ಎಲ್ಲೋ ಒಂದು ಕಡೆ ಆ ಒಂದು ಹಚ್ಚ ಹಸಿರನ್ನು ಕಾಪಾಡಿಕೊಂಡಿದೆ. ಆರಾಮಾಗಿ ಬನ್ನಿ, ಆಟೋದಲ್ಲಿ ಟ್ರಾವೆಲ್ ಮಾಡೋಣ, ಆಟೋದಲ್ಲೇ ನಾವು ಪ್ರಯಾಣವನ್ನು ಮಾಡೋಣ, ಎಲ್ಲರ ಜೊತೆ ಕೂತ್ಕೊಂಡು ಹೋಗೋಣ. ಬಸ್ಸಲ್ಲಿ ಕೂತ್ಕೊಂಡು ಹೋಗೋದ್ರಲ್ಲಿರೋ ಆ ಚಂದನೆ ಬೇರೆ, ನಿಜಕ್ಕೂ ಏನೋ ಒಂಥರ ಸಂತಸ ಕೊಡುತ್ತೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ಮಾತ್ರ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಮೆಜಾರಿಟಿ ಇವಾಗ ಹೆಣ್ಮಕ್ಳಿಗೆ ಜಾಸ್ತಿ.
ಯಾವ ಬಸ್ಸನ್ನ ಅಪ್ಪಿ ತಪ್ಪಿ ಏನಾದರೂ ಗಂಡೆನ ನಿಂತಿದ್ದಾರೆ ಅಂತಾದರೆ ಮುಗೀತು, ಅಲ್ಲಿ ರಣಯುದ್ಧನೇ. ಇದೆಲ್ಲವನ್ನು ಗಮನಿಸಿದಾಗ ನಾನು ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಇವತ್ತಿನ ದಿವಸ ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡೋಣ. ಇವತ್ತಿಗೂ ಕೂಡ ಕೆಲವೊಂದು ಸತಿ ಗುರುಗಳು ಕೂಡ ಇದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಉತ್ಪ್ರೇಕ್ಷೆಗೆ ಹೇಳ್ತಾ ಇದ್ದೀನೇನೋ ಎಂಬತಕ್ಕಂಥ ಮಾತಲ್ಲ. ಇವತ್ತಿಗೂ ಕೂಡ ಗುರುಗಳು ಇಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿದಿದ್ದಾದ ನಂತರ ಒಂದು ವೇಳೆ ಕಾರ್ ಏನಾದರೂ ಮನೆಯಲ್ಲಿರ್ತಕ್ಕಂಥವ್ರು ತೊಗೊಂಡು ಹೋಗಿದರೆ ಇವತ್ತಿಗೂ ಗುರುಗಳು ಕ್ಯಾಬಲ್ಲಿ ಹೋಗ್ತಾರೆ, ಆಟೋದಲ್ಲೂ ಪ್ರಯಾಣ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಾವೆಲ್ಲರೂ ಕೂಡ ಬರೋಣ, ಆಟೋದಲ್ಲಿ ಪ್ರಯಾಣ ಮಾಡೋಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸನ್ನು ಉಪಯೋಗಿಸೋಣ, ಪರಿಸರವನ್ನು ಕಾಪಾಡೋಣ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಪ್ರಕೃತಿ, ಅದಕ್ಕೆ ನಮ್ದು ಯಾವುದೇ ರೀತಿ ಅಡ್ಡತಡೆ ಇಲ್ಲ. ಆದರೆ ಇವತ್ತಿನ ದಿವಸ ನೋಡಿ, ಆ ಚೀನಾ ದೇಶದಲ್ಲಿ ದಿನಗಳಿಗಟ್ಟಲೆ ತಿಂಗಳುಗಳಿಗಟ್ಟಲೆ ಟ್ರಾಫಿಕ್ ಆಗೋಗುತ್ತೆ. ಅದ್ಯಾವುದಂತ ಒಂದು ರೆಕಾರ್ಡೇ ಆಗ್ಬಿಟ್ಟಿದೆ. ಅದು ಎಷ್ಟೋ ದಿನ ಟ್ರಾಫಿಕ್ಕು. ಹೌದು, ಎಲ್ರಿಗೂ ಒಂದು ಆಸೆ, ನಮ್ಮದೇ ಆಗಿರತಕ್ಕಂಥದ್ದೊಂದು ಸ್ವಂತ ವಾಹನ ಇರಬೇಕು, ಒಳ್ಳೆ ಲಕ್ಸುರಿ ವಾಹನನೇ ಇರಬೇಕು. ಆದರೆ ಏನು ಮಾಡೋದಪ್ಪ, ರೋಡ್ ಇರೋದೇ ಚಿಕ್ಕದಲ್ವಾ, ಅಷ್ಟೊಂದು ವಾಹನಗಳು ಏಕಾಏಕಿ ಬಂದುಬಿಟ್ರೆ ಕಷ್ಟ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲವೂ ಕೂಡ ಖಾಲಿ ಹೊಡಿತಾ ಇರುತ್ತೆ. ನಾವೆಲ್ಲರೂ ಏನು ಮಾಡ್ತೀವಿ, ನಮ್ಮದೇ ಕಾರು ಅನ್ನೋ ಥರ ನಾವು ನಮ್ಮ ಕಾರಲ್ಲಿ ಓಡಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿ ಮುಂದೆ ಬರ್ತೀವಿ. ಆಗ ಟ್ರಾಫಿಕ್ ಜಾಮ್ ಆಗುತ್ತೆ, ನೀವು ತಲುಪೋ ಒಂದು ಜಾಗನೂ ಕೂಡ ತಲುಪಲಿಕ್ಕೆ ಆಗೋದಿಲ್ಲ ಸೂಕ್ತವಾದ ಸಮಯಕ್ಕೆ. ಈಗ ಮೆಟ್ರೋ ಆಗಿರೋದ್ರಿಂದ ನಿಜವಾಗ್ಲೂ ಎಷ್ಟು ಒಂದು ಖುಷಿ ಅಂದರೆ, ನಾವು ಸಾಧಾರಣವಾಗಿ ರೋಡ್ನಲ್ಲಿ ಹೋಗೋದಾದರೆ ಕಾರ್ನಲ್ಲಿ ನಾವು ಎಷ್ಟೇ ಸ್ಪೀಡಾಗಿ ಹೋದ್ರೂ ಕೂಡ ನಾವು ತಲುಪೋಕ್ಕಾಗೋದಿಲ್ಲ. ಮೆಟ್ರೋನಲ್ಲಿ ಹೋದ್ರೆ ಎಷ್ಟು ಬೇಗ ಹೋಗ್ಬಿಡ್ತೀವಪ್ಪ. ನಿಜಕ್ಕೂ ಅದೊಂಥರ ಖುಷಿ ನನಗೆ. ಆ ಮೆಟ್ರೋ ಟ್ರೈನಲ್ಲಂತೂ ಓಡಾಡೋಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ. ಯಾಕೆಂದರೆ ಆ ಒಂದು ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತಾರಲ್ವ, ಒಂದಷ್ಟು ಕಡೆ ಆ ಒಂದು ಟನಲಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದಷ್ಟು ಕಡೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಮಾರ್ಕೆಟ್ ಸೈಡ್ ಬಂದೆ ಅಂದರೆ ಸಂಪೂರ್ಣವಾಗಿ ಕೆಳಗಡೆನೇ ಕರ್ಕೊಂಡು ಹೋಗ್ತಾರೆ. ಅದೆಲ್ಲವನ್ನೂ ಕೂಡ ನೋಡಿದಾಗ ಆ ಒಂದು ಬೆಂಗಳೂರಿನ ಆ ಒಂದು ತಂಪು, ಬೆಂಗಳೂರಿನ ಆ ಒಂದು ಹಚ್ಚ ಹಸಿರು ಗಿಡ ಮರ ಎಲ್ಲವನ್ನೂ ಕೂಡ ಒಂದು ಟಾಪ್ ವ್ಯೂ ಮೇಲುಗಡೆನಿಂದ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ. ಇದೆಲ್ಲದರ ಜೊತೆ ಇವತ್ತಿನ ದಿವಸ ವಿಶ್ವ ಜನಸಂಖ್ಯಾ ದಿನಾಚರಣೆ. ಗುರುಗಳು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ನನ್ನ ತಂದೆಯವರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಓಂ ಗೌರೀರ್ಮಮಾಯ ಸಲಿಲಾನಿಕ್ಷತ್ರುಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಜಾತವೇದಸೇ ಸುನವಾಮಸೋ ಮಮರಾತೀತೋ ನಿದಹಾತಿ ವೇದಾಃ ಸನಃ ಪರಿಷದಿತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀಂ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ನಿತ್ಯಾಂಬಿಕಾಯ ನಮಃ. ಶ್ರೀಮತೆ ನಮಃ. ಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರೀ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಖ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಶ್ರೀಮತೆ ನಮಃ. ಲಲಿತಾಂ ಬಾಲಾ ತ್ರಿಪುರಸುಂದರೀ ಶ್ರೀರಾಜರಾಜೇಶ್ವರೀ ನಮಃ. ಹರಿಂಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸಪರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ವೈ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸರಸ್ತಾ ವಿಫಲಕಟತಲೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀಮತೇ ನಮಃ. ಭಗವತೇ ನಮಃ. ಲಲಿತಾಂಬಿಕಾಯೇ ನಮೋ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಯಿತು. ಗುರುಗಳೇ, ಈಗ ನಮಗೆ ಕಾರ್ಯಕ್ರಮದಲ್ಲಿ ಏನು ತಿಳಿಸ್ಕೊಡ್ತೀರಾ? ತಾವು ಸಾಕಷ್ಟು ಹೊತ್ತಿನಿಂದ ಹೇಳ್ತಿದ್ರಿ, ಬಸ್ಸಲ್ಲಿ ಹೋಗೋಣ, ಟ್ರೈನಲ್ಲಿ ಹೋಗೋಣ, ಎತ್ತಿನ ಗಾಡಿಯಲ್ಲಿ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ರಿ. ತಾವು ಎಷ್ಟು ಸತಿ ಬಸ್ಸಲ್ಲಿ ಓಡಾಡಿದ್ದೀರಿ ಅಂತಲೂ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಓಡಾಡಿದ್ದೆ ಸ್ಕೂಲ್ ಟೈಮಲ್ಲೆಲ್ಲ. ಆದರೂ ಸಂಪೂರ್ಣವಾಗಿ ಏನಿವತ್ತು ವಿಶ್ವ ಜನಸಂಖ್ಯಾ ದಿನಾಚರಣೆ. ಜನಸಂಖ್ಯಾ ದಿನಾಚರಣೆ ಶುಭಾಶಯಗಳನ್ನು ಹೇಳೋಣ. ಜನಸಂಖ್ಯೆ ನಿಯಂತ್ರಣ ಮಾಡುವಂತಹ ವಿಧಿವಿಧಾನಗಳಿದೆಯಲ್ಲ, ಅದನ್ನು ಯೋಚನೆ ಮಾಡೋಣ.
ಏನೇ ಆದರೂ ಭಾರತ ಖಂಡದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಶುಭವಾಗಲಿ, ಇದು ಒಂದು ಆಲೋಚನೆ ಇರಲಿ. ಆದರೆ ಉತ್ತರ ಭಾರತ, ಅದರಲ್ಲೂ ಚಾರ್ಧಾಮ್ ಯಾತ್ರೆ, ಬದ್ರಿ, ಕೇದಾರ್, ಋಷಿಕೇಶ್, ಹರಿದ್ವಾರ್ ಮತ್ತು ಒಂದಷ್ಟು ಭಾಗಗಳಲ್ಲಿ ಡೆಲ್ಲಿ ದಾಟಿದ್ರೆ ದೆಹಲಿಯಿಂದ ಆಚೆ ಕಡೆ ಬರ್ತಿರ್ತಕ್ಕಂತಹ ಮಳೆ, ಆ ಪ್ರವಾಹ ನೋಡ್ತಿದ್ರೆ ಎಂಥವ್ರಿಗೂ ಒಂಥರ ಗಾಬರಿ ಬರ್ತಾ ಇದೆ, ಭಯ ಬರ್ತಾ ಇದೆ. ಆ ಭಾಗದಲ್ಲಿ ಬಿಲ್ಡಿಂಗ್ಗಳು ಒಳ್ಳೆ ಬೆಂಕಿಪಟ್ಟಣ ಥರ ಉದುರು ಹೋಗ್ತಾ ಇದೆ. 3 ಫ್ಲೋರ್ ಬಿಲ್ಡಿಂಗು, 4 ಫ್ಲೋರ್ ಬಿಲ್ಡಿಂಗು ಹಾಗೇ ಉರುಳಿ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ ನಾವು. ಆದರೆ ಈ ಪ್ರಕಾರವಾಗಿರ್ತಕ್ಕಂಥ ಪ್ರವಾಹ, ಈ ಪ್ರಕಾರವಾಗಿರ್ತಕ್ಕಂತಹ ಮಳೆ, ಬೆಟ್ಟ ಗುಡ್ಡಗಳ ಕುಸಿತ, ವೆಹಿಕಲ್ಲು ಆ ಕಡೆ ಒಂದು ಈ ಕಡೆ ಒಂದು ವೆಹಿಕಲ್ ಹೋಗ್ತಾ ಇದೆ, ವೆಹಿಕಲ್ ಇನ್ನೇನು ಸ್ವಲ್ಪ ಯಾಮಾರಿದ್ರೆ ವೆಹಿಕಲ್ ಮೇಲೆ ಬಿದ್ದಿದ್ದೆ ಅದು. ಬ್ರಿಡ್ಜ್ಗಳಂತೂ ಹಾಗಾಗಿ ನೀರಿನಲ್ಲಿ ಹೋಗ್ತಾ ಇದೆ. ಬ್ರಿಡ್ಜ್ ಬಹುಶಃ ಅದೆಲ್ಲ ನೋಡಿದ್ರೆ ಹಿಂದೆ ಯಾವುದೋ ಒಂದು ಇಂಗ್ಲೀಷ್ ಮೂವಿಗಳಲ್ಲಿ, ಅಂತಿಂಥ ಮೂವಿಗಳಲ್ಲಿ ಅದನ್ನು ಗ್ರಾಫಿಕ್ಸ್ ಮಾಡಿ ನೋಡಿಸೋರು. ಜೋರಾಗಿ ಮಳೆ ಬಂದುಬಿಟ್ರೆ ಬ್ರಿಡ್ಜ್ಗಳು ಹೋಗ್ಬಿಡೋದು, ರಸ್ತೆಗಳು ಹೋಗ್ಬಿಡೋದು, ಕಾರುಗಳು ಕೊಚ್ಕೊಂಡು ಹೋಗೋದು, ಇದು ನೋಡ್ತಾ ಇದ್ವಿ ನಾವು. ಆದರೆ ಇವತ್ತು ಲೈವ್ ನೇರವಾಗಿ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರಕೃತಿಯ ಮನಸ್ಸು ಯಾಕೆ ಈ ಥರ ಆಗ್ತಾ ಇದೆ? ಶುಭ ಮಂಗಳವಾರ, ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಜೀವನೇ. ಈ ಮಾನವ ಜನ್ಮ ಬಹಳ ಅಪರೂಪವಾದಂತಹದ್ದು. ಎಷ್ಟೋ ಜನ ನಾವು ನಮ್ಮ ಈ ಜನ್ಮವನ್ನು, ನಮ್ಮ ಈ ದೇಹವನ್ನು, ನಮ್ಮ ಮನಸ್ಸನ್ನು, ನಮ್ಮ ಮನಸ್ಥಿತಿಯನ್ನು ನಾವು ತುಂಬ ಹಾಳು ಮಾಡ್ಕೊಳ್ತೀವಿ. ಕೆಲಸಕ್ಕೆ ಬಾರದಂಥ ರೀತಿ ಚಿಂತನೆಗಳನ್ನು ಮಾಡಿ ಜೀವನ ಸಮಯವನ್ನು ವೇಸ್ಟ್ ಮಾಡ್ಕೊಳ್ತೀವಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೆ ನಾನು, ಕಳೆದ ಸಮಯ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಇರುವಷ್ಟು ಕಾಲ ನೆಮ್ಮದಿಯ ಬದುಕಬೇಕು. ಜೊತೆಗೆ ನಾವೆಲ್ಲರೂ ಒಗ್ಗೂಡಿಕೊಂಡಿರಬೇಕು. ಇರುವ 3-4 ದಿನದ ಬದುಕಲ್ಲಿ ನಾನು ಪ್ರತ್ಯೇಕ, ಇನ್ನೂ ಅವನು ಪ್ರತ್ಯೇಕ, ಮತ್ತೊಬ್ಬ ಪ್ರತ್ಯೇಕ. ಮನೇಲಿರೋದು 5 ಜನ, 5 ಕಡೆ ಮುಖಗಳು ಮಾಡ್ಕೊಂಡು ನಿಂತ್ಕೊಳ್ಳೋವಂಥದ್ದು. ಇವ್ರು ಕಾಫಿ ಮಾಡ್ರೆ ಅವ್ರು ಕುಡಿಯಲ್ಲ, ಅವ್ರು ಟಿಫನ್ ಮಾಡ್ರೆ ಇವ್ರು ತಿನ್ನಲ್ಲ. ಕಷ್ಟಪಟ್ಟು ಏನೋ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಮನೇಲಿ ಯಾರನ್ನೋ ಒಬ್ಬರು ಹೊಡೆದಾಡಿದ್ರೆ ಅವ್ರನ್ನೇ ಒಂದಿಷ್ಟು ವಿಷ ಹಾಕಿ ಸಾಯಿಸೋದು. ಏನು ವಿಚಿತ್ರನಪ್ಪ. ಹೋದ ಜೀವ ಬಾ ಅಂದರೆ ಬರೋದಲ್ಲ. ಎಷ್ಟೋ ಜನ ಈ ಅಧೈರ್ಯದಿಂದ ನೇಣಾಕೊಳ್ಳೋರು, ವಿಷ ತಗೊಳ್ಳೋರು, ಅಥವಾ ಆ ಕ್ಷಣದ ತೀರ್ಮಾನ ಮಾಡ್ತಾರಲ್ಲ, ಕಷ್ಟ ಬಂದ್ಬಿಟ್ಟಿದೆ, ತಡ್ಕೊಳಕ್ಕಾಗ್ತಿಲ್ಲ, ಈ ನೋವು ನಮಗೆ ಬೇಡಪ್ಪ, ನಾವು ಬದುಕೋಕ್ಕಾಗಲ್ಲಪ್ಪ. ದಂಪತಿಗಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಇದು ಸಾಕಷ್ಟು ಬಾರಿ ಬಂದು ಹೋಗುತ್ತೆ. ಆ ಹುಚ್ಚ ಮನಸ್ಸಿಗೆ ಏನಾದರೂ ನಾವು ಕುಡಿಲಿಕ್ಕೆ ಬಿಟ್ಬಿಟ್ರೆ ಮುಗಿದೋಯ್ತು ಜೀವನ. ಹಿಂದೆ ಕಷ್ಟವಂತಕ್ಕಂಥದ್ದು ಕುಟುಂಬವನ್ನು, ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದಿರೋರಿಗೆ ಈ ಸಮಸ್ಯೆ ಎದುರಾಗ್ತಿತ್ತು. ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡ್ತಾ ಇದ್ದೀವಲ್ಲ, ಇನ್ನು ಸಣ್ಣ ಪುಟ್ಟ ವಯಸ್ಸು, ಈ ವರ್ಷ ಎಕ್ಸಾಮಲ್ಲಿ ಹೆಚ್ಚು ಕಮ್ಮಿ ಆಯ್ತಾರೆ, ಮುಂದಿನ ವರ್ಷ ಮಾಡಬಹುದು. ಅದಕ್ಕಾಗಿ ನಾವು ತಲೆ ಕೊಡಿಸ್ತಕ್ಕಂಥದ್ದು, ನಮ್ಮ ಜೀವನನೇ ಬೇಡ ಅಂತ ಅಂದ್ಕೊಳ್ತಕ್ಕಂಥದ್ದು. ಇದೆಲ್ಲ ಒಂದು ಕಡೆ ಇರಲಿ. ಇತ್ತೀಚಿನ ದಿನಗಳಲ್ಲಿ ಪ್ರಾಣ ತೆಗಿತಕ್ಕಂತಹ ರೀತಿ ಒಂದಾಗಿದ್ದಾರಲ್ಲ, ಒಳ್ಳೆ ಪಶು ಪಕ್ಷಿ ಪ್ರಾಣಿಗೆ, ಕುರಿ ಮೇಕೆಗಳಿಗೆ ಪ್ರಾಣ ತೆಗೆದು ಕೈಯ ಕಾಲ ಕಟ್ ಮಾಡಿ ಹಾಕುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆಯಲ್ಲ ಜನಸಂಖ್ಯೆ. ಏನು ಹೇಳೋಣ ಇದಕ್ಕೆ? ವ್ಯಕ್ತಿಯ ಒಳಗಿರ್ತಕ್ಕಂತಹ ಯಾವುದೇ ಒಂದು ಮನಸ್ಥಿತಿ, ಹಾಳಾಗಿದ್ದ ಮನಸ್ಥಿತಿ ಇರಲಿ, ಇವರು ಅವ್ರಿಗೆ ಮೋಸ ಮಾಡಿರಲಿ, ಇವ್ರಿಗೆ ಮೋಸ ಮಾಡಲಿ, ಕೂತ್ಕೊಂಡು ವ್ಯವಹರಿಸ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಆದರೆ ಇಂತಹ ಘೋರವಾದಂತಹ ಪನಿಷ್ಮೆಂಟ್ಗಳು ಕೊಡುವಂಥ ಪರಿಸ್ಥಿತಿಗೆ ಮುಂದಾಗ್ತಾರಲ್ಲ, ಆ ಜೈನ ಮುನಿಗಳಿಗೆ ಮಾಡಿರ್ತಕ್ಕಂಥ ರೀತಿ ನೋಡಿಪ್ಪ. ನಿಜಕ್ಕೂ ಅದು ಅದು ಆ ಕ್ಷಣ ಅದಾದಾಗ್ಲಿಂದ ಸಾಧು ಸಂತರಾಗಲಿ, ಜೈನ ಮುನಿಗಳಾಗಲಿ, ಅಥವಾ ಯಾವುದೋ ಒಂದು ರೀತಿ ಮನುಷ್ಯ ಅಕಸ್ಮಾತ್ ಅವ್ರು ಏನು ಮಾಡಿದ್ದಾರೋ, ಅವ್ರದ್ದು ಏನಿದೆಯೋ ಪೂರ್ವಾಪರ ಚರಿತ್ರೆ ನಮಗೆ ಗೊತ್ತಿಲ್ಲ. ಆದರೆ ಬದುಕಲಿಕ್ಕೆ ಯಾರಿಂದ ಯಾರು ಬದುಕನ್ನು ಕಿತ್ಕೊಳ್ಳುವಂಥದ್ದು? ಇವ್ರಿಗಾದಂಥ ಗತಿ ನಾಳೆ ನಿಮಗದೇ ಬಂದುಬಿಟ್ರೆ, ಆ ಒಂದು ಕ್ಷಣ ತೀರ್ಮಾನ ತಗೊಳ್ಳುವಾಗ ಈ ಥರ ಮಾಡಬೇಕು, ಈ ವ್ಯಕ್ತಿನ ಹೊಡಿಬೇಕು, ಸಾಯಿಸಬೇಕು, ಅಥವಾ ಆ ವ್ಯಕ್ತಿ ಕೈಕಾಲು ಕಟ್ ಮಾಡಬೇಕು, ಅವನು ಕರೆಂಟ್ ಶಾಕ್ ಕೊಡಬೇಕು, ಅಥವಾ ನನ್ನಿಂದ ಇನ್ನೊಬ್ಬರು ತೊಂದರೆ ಆಗಬೇಕು ಅನ್ನೋ ಚಿಂತನೆ ಮಾಡುವಂಥ ಕಾಲ. ಒಂದು ಆಲೋಚನೆ ಮಾಡಿ, ನಿಮಗೆ ಶಕ್ತಿ ಇದ್ದು ಅವ್ರು ಮಾಡ್ತಿದ್ರಿ, ನಿಮಗಿನ್ನ ಶಕ್ತಿವಂತರು ನಿಮಗೆ ಆ ಕೆಲಸ ಮಾಡಿಬಿಟ್ರೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ನೀವು ಇನ್ನೊಬ್ಬರ ಮೇಲೆ ಕೈ ಮಾಡಬೇಕಾದ್ರೆ ಯಾರು ಕೈ ತಲೆ ಬುಗ್ಸಿ ನಿಲ್ತಾರಲ್ಲ ಅವ್ರ ಮೇಲೆ ಅಷ್ಟೇ ನೀವು ಮಾಡೋರು. ಒಬ್ಬ ದಷ್ಟಪುಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಮೇಲ್ಗಡೆ, ಅಥವಾ ಅವನೊಂದು ಸ್ವಲ್ಪ ನಿಮಗಿನ ಎತ್ತರವಾಗಿದ್ದಾನೆ, ಸ್ವಲ್ಪ ಶಕ್ತಿವಂತನಾಗಿದ್ದಾನೆ, ನೀವು ಒಂದೇಟು ಹೊಡೆದ್ರೆ ಅವ್ನು ಕಾಲು ಕೇಳ್ಕೊಂಡು ತುಳಿದು ಬಿಡ್ತಾನೆ ಅಂತ ವ್ಯಕ್ತಿ ಮೇಲೆ ನೀವು ಕೈ ಮಾಡ್ತೀರಾ? ಕೈಯೆಲ್ಲ ಜೋರಾಗಿ ಧ್ವನಿ ಎತ್ತಿ ಮಾತಾಡೋ ಯೋಗ್ಯತೆ ಇಲ್ಲ. ಹಾಗಿದ್ದ ಮೇಲೆ ಇಂತಹ ನೀಚ ಕೆಲಸ ಕೈ ಹಾಕೋದ? ಮನುಷ್ಯನ ಬದುಕು ಆ ಒಂದು ಕ್ಷಣ ತೆಗೆದುಕೊಳ್ಳುವಂಥ ತೀರ್ಮಾನ
ನಿಮ್ಮ ಸುಂದರವಾದ ಬದುಕು ಹಾಳಾಗೋಗುತ್ತೆ, ಅವರ ಜೀವನ ಅಂತ್ಯ ಆಗೋಗುತ್ತೆ. ಯಾರ ಜೀವನದ ಕಡೆ ಕ್ಷಣದ ಹೆಸರು, ಆ ಕಡೆ ಕ್ಷಣದ ಉಸಿರು ನಿಲ್ಲಿಸುವಂಥ ಕಾಯಕ ಯಾರೇ ಮುಂದಾದರೂ ದಯಾಮರಣವನ್ನು ಕೊಡೋದಕ್ಕೂ ಸಹಿತ ಕೋರ್ಟ್ ಯೋಚನೆ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ದಯಾಮರಣ ಅಂದರೆ ಏನಪ್ಪ ಅಂದರೆ, ನನಗೆ ಬದುಕಲಿಕ್ಕೆ ಆಗ್ತಿಲ್ಲ, ರೋಗ ರುಜಿನದಲ್ಲಿದ್ದೀನಿ, ನಾನು ಹಾಸಿಗೆ ಮೇಲೆ ಇರಲಿಕ್ಕೆ ಆಗ್ತಿಲ್ಲ, ನನಗೆ ತಿನ್ನಲಿಕ್ಕೆ ಆಗ್ತಿಲ್ಲ, ಆಹಾರ ತೊಗೊಳ್ತಾ ಇಲ್ಲ, ನನ್ನ ಜೀವನ ಆಗೋದೇ ಇಲ್ಲ, ಅಧೋಗತಿಯಲ್ಲಿದ್ದೀನಿ, ಈ ನೋವು ನಾನು ತಡಿತಿಲ್ಲ ಅಂತ ಸರ್ಕಾರ ನಾವು ಕೋರ್ಟಿಗೆ ಬರ್ಕೊಂಡ್ರೆ ಅಲ್ಲಿ ಅವರು ದಯಾಮರಣದ ಬಗ್ಗೆ ಯೋಚನೆ ಮಾಡ್ತಾರಂತೆ. ಅಂದರೆ ಆ ಲೆವೆಲಿಗೆ ದಾಟಿರೋರಿಗೂ ಸಹಿತ ನಿನಗೆ ಮರಣ ಕೊಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅವನು ಶಿಕ್ಷೆ ಮಾಡಬಾರ್ದಂಥ ಕೆಲಸ ಮಾಡಿದ್ರೆ ನ್ಯಾಯಾಧೀಶರು ಅವನ ಕಡೆ ದಿನ, ಅಂದರೆ ಹಿಂದೆ ಇತ್ತು ಆ ಪದ್ಧತಿ, ಹಾಗೆ ಮಾಡಿದಾಗ ಆ ಯಾವ ಪೆನ್ನಲ್ಲಿ ಬರೀತಾರೋ ಆ ಪೆನ್ನ ನಿಬ್ಬನ್ನು ಮುರಿದು ಬಿಡೋರಂತೆ. ಅಂದರೆ ಈ ಪೆನ್ನಿಂದ ಇನ್ನು ಮುಂದೆ ಇಂಥದ್ದೊಂದು ಬರೀಬಾರ್ದು ಅಂತ ಅವರು ಶಿಕ್ಷೆ ಬರದಾದ ನಂತರ ಆ ಪೆನ್ನಿನ ನಿಬ್ಬಿನ ಮುಳ್ಳಿದೆಯಲ್ಲ ಅದನ್ನು ಮುರಿದುಬಿಟ್ಟು ಪಕ್ಕಕ್ಕೆ ಬಿಸಾಕೋರು. ಅಂದರೆ ನ್ಯಾಯಾಧೀಶರು ಸಹಿತ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸಾಕಷ್ಟು ಅಳೆದು ತೂಗಿ ಆ ಒಂದು ತೀರ್ಮಾನ ತೊಗೊಂಡ್ರೆ, ಒಂದು ತೀರ್ಮಾನ ಕೊಟ್ಟು ಮನುಷ್ಯ ಪುನಃ 3 ತಿಂಗಳು ನಾನು ಇಂಥ ತಪ್ಪು ಮಾಡಿದೆ ಅಂತ ಅವ್ರ ಚಿಂತನೆ ಬರ್ತಿತ್ತು. ಅಂದರೆ ಶಿಕ್ಷೆ ಕೊಡೋರು ನಾವಲ್ಲ ರೀ, ನಾವಲ್ಲ ಶಿಕ್ಷೆ ಕೊಡೋರು. ನಮಗೆ ಒಂದು ಅನ್ನ ಹಾಕೋ ಯೋಗ್ಯತೆಯೇ ಇಲ್ಲ. ನಿಮ್ಮೆಲ್ಲರಿಗೂ ಅನ್ನವನ್ನು ಬಡಿಸ್ತಿರ್ತಕ್ಕಂಥವ್ರ ಮೇಲೆ ಶಿವ ಆತ ಬಡಿಸ್ತಿದ್ದಾನೆ. ಯೋಚನೆ ಮಾಡಿ, ನಮ್ಮ ಅನ್ನಕ್ಕಾಗಿ, ನಮ್ಮ ಸುಖ ಸಂತೋಷಕ್ಕಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಯಶಸ್ಸಿಗಾಗಿ, ನಮ್ಮ ಒಂದು ಸಮೃದ್ಧಿಯ ಬದುಕಿಗಾಗಿ ನಾವೆಲ್ಲ ಹೊಡೆದಾಡ್ತಾ ಇದ್ದೀವಿ. ಒಂದು ದಿವಸಕ್ಕಾದರೂ ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ನಮ್ಮ ಚಿಂತನೆ ಯಾರಾದರೂ ಚಿಂತನೆ ಮಾಡಿದ್ದೀವ? ಹಾಲು ಕೊಡೋ ಗೋವು ವರ್ಷದ 365 ದಿವಸ ನಿನ್ನ ಸಾವಿರ ಕಡೆ ಕ್ಷಣದವರೆಗೂ ಹಸು ಹಾಲು ಬೇಕು, ಮೊಸರು ಬೇಕು, ಬೆಣ್ಣೆ ಬೇಕು, ತುಪ್ಪ ಬೇಕು, ಗೋಮಯ ಬೇಕು. ಗೋಮಯ ಬೆರಣಿ ಮಾಡಿ ಅದನ್ನು ವಿಭೂತಿ ಹಚ್ಕೊಳ್ಳಿಕ್ಕೆ ಬೆರಣಿ ಬೇಕು. ಆ ಗೋಮೂತ್ರದಿಂದ ದೊಡ್ಡ ದೊಡ್ಡ ಮಹಾಮಾರಿ ಕಾಯಿಲೆಗಳು ಗುಣ ಆಗ್ತಿದೆ ಅಂಥೇಳಿ ಆ ಗೋಮೂತ್ರವನ್ನು ಸಹಿತ ನಾವು ತೊಗೊಳ್ತಾ ಇದ್ದೀವಿ. ಹಸು ಸಗಣಿ, ಹಸು ಗಂಜಲ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲವೂ ಬೇಕು. ಕೊನೆಗೆ ನಾಲ್ಗೆ ರುಚಿಗೋಸ್ಕರ ಅದನ್ನು ಹೊಡೆದು ಸಾಯಿಸೋ ಯೋಗ್ಯತೆಯೂ ನಮ್ಮದೇ ಆಗಿಬಿಟ್ಟಿದೆ. ಅಂತಹ ನೀಚ ಕೆಲಸಕ್ಕೂ ನಾವೇ ಮುಂದಾಗ್ತಾ ಇದ್ದೀವಿ. ತಿನ್ನಲಿಕ್ಕೆ ಅಂತ ಭಗವಂತ ಬೇಕಾದಷ್ಟು ದವಸ ಧಾನ್ಯಗಳನ್ನು ಕೊಟ್ಟಿದ್ದಾನೆ, ಬೇಕಾದಷ್ಟು ಪದಾರ್ಥಗಳಿದೆ. ಅಷ್ಟಿದ್ದು ಸಹಿತ ನಾಲ್ಗೆ ರುಚಿ ನಮಗೆ ಬೇಕಾಗಿದೆಯಲ್ಲಪ್ಪ. ಕೊನೆಗೆ ಗುರುಳೆ ಹೋದಾಗ ಅಂತ್ಯಕ್ರಿಯೆಗೂ ಅದೇ ಬೇಕಾಗತ್ತಿಲ್ಲ. ಇವತ್ತಿನ ದಿವಸ ಸೌದೆ ಸಿಗೋದಿಲ್ಲ. ಸೌದೆಗೂ ಸಹಿತ ಹಸುವಿನಿಂದ ಬಂದಂಥ ಸಗಣಿಯಿಂದ ಸೌದೆಗಳನ್ನು ಮಾಡಿ ಅದನ್ನು ಅಂದರೆ ಒಂದು ಗೋವು ಹುಲ್ಲನ್ನು ತಿಂದು, ನೀವು ಹಾಕೋ ಊಟ ಅಲ್ಲ, ಹುಲ್ಲನ್ನು ತಿಂದು ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಗೋವನ್ನು ಹೊಡೆದ ತಿಂತಿದ್ದೀವಿ. ಅಂದರೆ ಮನುಷ್ಯನ ಮನಸ್ಸು ವಿಕೃತ ಮನಸ್ಸು, ಆ ಹುಚ್ಚೆದ್ದು ಕುಣಿಯುವ ಮನಸ್ಸು, ಬದುಕು ಕಟ್ಕೊಳ್ಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥ ಅವ್ರ ತಲೆ ಮೇಲೆ ಮಚ್ಚಿಟ್ಟು ಅವನ ಜೀವ ತೆಗೆಯುವಂಥ ಮನಸ್ಸು. ಇಂತಹ ಮನಸ್ಸುಗಳ ಮಧ್ಯದಲ್ಲಿ ನಿಮ್ಮೆಲ್ಲರ ಪ್ರಯಾಣ ಇದೆ. ಒಂದು ಕ್ಷಣ ಒಂದು ತಪ್ಪು ಮಾಡುವಾಗ ಈ ತಪ್ಪಿನಿಂದ ಮುಂದೆ ಏನಾಗಬಹುದು, ಇದರಿಂದ ಯಾರಿಗಿಷ್ಟು ಅನ್ಯಾಯ ಆಗುತ್ತೆ, ನಾನು ತಪ್ಪು ಮಾಡ್ತಿರ್ತಕ್ಕಂಥದ್ದು ನನಗಿನ್ನ ಕೆಳಮಟ್ಟದಲ್ಲಿ ಶಕ್ತಿ ಇಲ್ದಿರತಕ್ಕಂಥ ಅವನ ಬಗ್ಗೆ ಮಾತ್ರ, ಶಕ್ತಿ ಇರೋರ ಮೇಲೆ ನಾನು ಗದಾಪ್ರಹಾರ ಇಲ್ಲ ಎಂಬತಕ್ಕಂಥದ್ದನ್ನು ಅರ್ಥರೆ ತಾವು ಹೇಳಿದಂಗೆ ಶುಭಾಶಯ ಕೋರೋದ್ರಲ್ಲೂ ಅರ್ಥ ಇದೆ. ಇಲ್ಲ ಅಂದರೆ ಶುಭಾಶಯ ಕೋರಿ ಏನು ಪ್ರಯೋಜನ? ಹಾಗಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಮಾನವೀಯತೆಯನ್ನು ಮರೆತು ಇಂತಹ ಒಂದು ಸಂಘರ್ಷಕ್ಕೆ ಒಳಗಾಗಿದ್ದಾನೆ. ಮಾನವರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ದುರ್ಗಮ ಸಂಘರ್ಷದ ಕುರಿತಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಒಬ್ಬ ಧರ್ಮದ ಗುರುಗಳನ್ನು, ಯತಿವರೇಣ್ಯರನ್ನು ಕೂಡ ಇಂತಹ ಕೃತ್ಯಕ್ಕೆ ಇವತ್ತಿನ ದಿವಸ ಮಾನವ ಸಂಕುಲನ ಎಲ್ಲೋ ಒಂದು ಕಡೆ ಮುಂದಾಗೋಗಿದೆ. ಇದರ ಬಗ್ಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ರು, ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು, ಅವರ ಮನದಾಳದ ಮಾತನ್ನು ಕೂಡ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ರು. ಅದರ ಮಧ್ಯದಲ್ಲಿ ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾವಿನ ತನಕನೂ ಕೂಡ ಗೋಮಾತೆ ನಮಗೆ ಆಹಾರದ ರೂಪದಲ್ಲೂ ಕೂಡ ಕಾಯ್ತಾ ಇದ್ದಾಳೆ, ಆರೋಗ್ಯದ ರೂಪದಲ್ಲೂ ಕೂಡ ಕಾಯ್ತಾ ಇದ್ದಾಳೆ. ಕೊನೆಗೆ ಹೋಗುವ ಸಮಯದಲ್ಲಿ ಆ ಒಂದು ಕಡೆ ಭಾಗದಲ್ಲಿ ನಡೆಸ್ತಕ್ಕಂಥ ಸಂಸ್ಕಾರಕ್ಕೂ ಕೂಡ ಆ ಒಂದು ಗೋಮಾತೆ ತಾಯಿ ಕೊಡ್ತಕ್ಕಂಥ ಒಂದಷ್ಟು ಪದಾರ್ಥಗಳಿಂದನೇ ನಮ್ಮ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುತ್ತೆ. ಅಂತಹ ಗೋಮಾತೆಯನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ಅವರ ಈ ಒಂದು ಕೃತ್ಯವನ್ನು ಎಸಗ್ತಾ ಇದ್ದಾರಲ್ಲ, ಮನುಷ್ಯರಾಗಿ ನಾವು ಇಂಥ ಕೆಲಸಗಳನ್ನು ಮಾಡಬಹುದಾ? ಇದು ನಿಜಕ್ಕೂ ಮಹಾಘೋರ, ಮಹಾಪಾಪ.
ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಇದರೊಂದೊಂದು ಸಣ್ಣ ಬದಲಾವಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ, ಅತಿರೇಕದ ಬುದ್ಧಿ ಆಗೋಗಿದೆ ಇವತ್ತಿನ ದಿವಸ. ವಿಪರೀತ ಬುದ್ಧಿ ಅಲ್ಲ, ವಿಪರೀತಕ್ಕೂ ಜಾಸ್ತಿ ಅತಿರೇಕದ ಬುದ್ಧಿ ಆಗೋಗಿದೆ. ಇದು ನಿಜಕ್ಕೂ ಎಲ್ಲೋ ಒಂದು ಕಡೆ ವಿನಾಶಕ್ಕೀಡಾಗ್ತಾ ಇರ್ತಕ್ಕಂಥದ್ದೇ. ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳಲ್ಲಿ ಒಂದು ಹೊಂದಾಣಿಕೆ ಬರ್ತಾ ಇದೆ. ಹೌದು ಗುರು, ಹೌದು. ವ್ಯಾಘ್ರ, ಹುಲಿ, ಸಿಂಹಗಳಲ್ಲೂ ಸಹಿತ ಒಂದು ಬದಲಾವಣೆ ನೋಡ್ತಾ ಇದ್ದೀವಿ. ಕಳೆದ ಬಾರಿ ಒಂದು ವಿಡಿಯೋ ನಾನು ನೋಡಿದೆ. ಒಂದು ಕೋತಿಯನ್ನು ಬೇಟೆ ಮಾಡಲಿಕ್ಕೆ ಒಂದು ಚಿರತೆ ಹೋಗುತ್ತೆ. ಚಿರತೆ ಕೋತಿಯನ್ನು ಬೇಟೆ ಆಡಲಿಕ್ಕೆ ಹೋಗುತ್ತೆ. ಆದರೆ ಗರ್ಭಿಣಿ ಅದು. ಆ ಗರ್ಭಿಣಿ ಸ್ತ್ರೀ ಕೋತಿ ಈ ಚಿರತೆಯ ಅಬ್ಬರಕ್ಕೆ ಅದು ಪ್ರಸವ ವೇದನೆಯಲ್ಲಿ ಆ ಮಗುನ ಜನ್ಮ ಕೊಟ್ಬಿಡುತ್ತೆ. ಮಗುಗೆ ಜನ್ಮ ಕೊಟ್ಟು ಆ ತಾಯಿ ಕರಳು ಹೆತ್ತ ಮಗುನ ಹತ್ತಿರ ಇಟ್ಕೊಳ್ಳುವಂತಹ ರೀತಿಯಲ್ಲಿ ಅದು ಬಾಚಿ ತಪ್ಪಿಕೊಳ್ಳುತ್ತೆ. ಅಲ್ಲಿ ಪ್ರಾಣ ರಕ್ಷಣೆ ಒಬ್ಬರದಲ್ಲ, ಇಬ್ಬರದು, ತಾಯಿ ಮತ್ತು ಮಗುವಿನದು. ಆದರೆ ಈ ಚಿರತೆಯ ಹಬ್ಬರ ಇತ್ತಲ್ಲ, ಅದರ ಹಸಿವು, ಅದಕ್ಕೆ ಮೇವು, ಪ್ರಕೃತಿ ಅದು, ಅದರ ಊಟ ಅಲ್ಲಿದೆ. ಆದರೆ ಆ ಹೋಗುವ ರಭಸ ಇತ್ತಲ್ಲ, ರಭಸಕ್ಕೆ ತಾಯಿ ಮೃತವಾಗತ್ತೆ. ಆದರೆ ಮಗುನ ಸಂರಕ್ಷಣೆ ಮಾಡಿದ್ಯಾರು? ಆಹಾರಕ್ಕಾಗಿ ಹೋಗಿ ಆ ಮಗುವಿನ ಸಂರಕ್ಷಣೆ ಬಾಯಲ್ಲಿ ಕಚ್ಕೊಂಡು ಆ ಮಗುನ ಜೋಪಾನ ಮಾಡುತ್ತೆ ಚಿರತೆ. ಏನು ಹೇಳೋಣ, ಪ್ರಕೃತಿನಲ್ಲಿ ಪ್ರಾಣಿಗಳಿಗೆ ಬರ್ತಿದೆ ದಯೆ ಎಂಬತಕ್ಕಂಥದ್ದು. ಗೋವು ಹಂದಿ ಮರಿಗಳಿಗೆ ಹಾಲು ಕೊಡ್ತಾ ಇದೆ. ಅಷ್ಟೇ ಯಾಕೆ, ನೀವೆಲ್ಲರೂ ಸಹಿತ ನಾವು ಪುಸ್ತಕಗಳಲ್ಲಿ ಓದಿದ್ದು, ಕಣ್ಣು ಮುಂದೆ ಚಿತ್ರ ಬಂದದ್ದು, ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿ. ಒಂದು ಗೋವಿನ ಕತೆ. ಆ ಗೋವಿನ ಕಥೆನಲ್ಲಿ ಅದು ಕತೆ ಅಲ್ಲ, ಎಲ್ಲೋ ಒಂದು ಕಡೆ ನೈಜತೆ ಇದೆ ಅಲ್ಲಿ. ಅಂದು ಅದರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ಆ ಗೋವಿನ ಕಥೆಯನ್ನು ಬರೆದಿಟ್ರು. ಯಾಕೆಂದರೆ ಮನುಷ್ಯ ಅರ್ಥ ಮಾಡಿಕೊಳ್ಳಿ ಅಂತ, ಮನುಷ್ಯನಲ್ಲಿ ಆ ಅರಿವು ಬರಲಿ ಅಂತ. ಪ್ರತಿ ದಿವಸ ಕಾಡಿಗೆ ಹೋಗ್ತಾ ಇದ್ದಂಥ ಗೋವಿನ ಒಂದು ತಂಡ ಅಲ್ಲಿದ್ದಂತಹ ವ್ಯಾಘ್ರ ಆ ಗೋವುಗಳನ್ನು ನೋಡಿ ಅದರಲ್ಲಿ ಒಂದು ತಾಯಿ ಮತ್ತು ಮಗು ಇರ್ತಕ್ಕಂಥ ಸುಂದರವಾದಂತಹ ಗೋವನ್ನು ಹೊಡೆದು ತಿನ್ನಬೇಕು ಅಂತಕ್ಕಂಥ ಆ ವ್ಯಾಘ್ರನ ಹೊಂಚು. ಅದಾದ ನಂತರ ಆ ಮಗು ಕೊಟ್ಟಿಗೆನಲ್ಲಿದೆ, ಆ ಮಗು ಒಂಚೂರು ಹಾಲು ಕೊಟ್ಟು ಬರ್ತೀನಿ ಅಂದಾಗ ಅಲ್ಲಿ ಕಾದಂಥ ಆ ತಾಳ್ಮೆಯಿಂದ ಕಾದಂಥ ಆ ವ್ಯಾಘ್ರ ಕೊಟ್ಟ ಮಾತನ್ನು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಮಗುಗೆ ಹಾಲು ಕೊಟ್ಟು ಪುನಃ ಕಾಡಿನಡೆ ನಡೆದಂಥ ಗೋವು ಆದರೂ ತನ್ನ ಕಾಯಕವನ್ನು ಮಾಡಿಕೊಳ್ಳೋ ಜವಾಬ್ದಾರಿ ನನ್ನ ಆಹಾರಕ್ಕೋಸ್ಕರ ಪುನಃ ಬಂದಿದ್ದಲ್ವ ಅಂತ ಅರ್ಥ ಮಾಡಿಕೊಂಡು ತಾಯಿ ಮಕ್ಕಳ ಮಧ್ಯದಲ್ಲಿ ನಾನು ಬೇರೆ ಮಾಡಬೇಕಾ, ತಾಯಿ ಮಕ್ಕಳ ಬಾಂಧವ್ಯವನ್ನು ದೂರ ಮಾಡಬೇಕಾ ಅಂಥೇಳಿ ಆ ವ್ಯಾಘ್ರನೇ ಪ್ರಾಣ ಹೋಗಿದ್ದು. ಅಂದರೆ ಕೆಲವಷ್ಟು ಕತೆ ಪುರಾಣ ಇರ್ಬೋದು, ಅಂದರೆ ಮನುಷ್ಯನ ಅರಿವು ಬೇಕಲ್ಲ. ಇರಲಿ, ಅದಂತೂ ಕತೆ ಪುಸ್ತಕದಲ್ಲಿ ಓದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಜಿಯೋಗ್ರಫಿಗಳಲ್ಲಿ ಮತ್ತು ಕೆಲವು ಮೂವಿಗಳಲ್ಲಿ ಕೆಲವು ಸರಿಯಾದಂಥ ಮೂವಿ ತೆಗಿತಕ್ಕಂಥದ್ದು ಡೈರೆಕ್ಟ್ರು ಅವರ ಚಿಂತನೆಗೆ ಬಂದದ್ದು. ಆದರೆ ಯೂಟ್ಯೂಬಲ್ಲಿ ಮತ್ತು ಕೆಲವು ಕಡೆ ಚಿತ್ರಗಳನ್ನು ತೆಗಿತಿರ್ತಾರಲ್ಲ, ಕೆಲವು ಅಲೆಯ ಪ್ರಾಂತ್ಯಗಳಲ್ಲಿ ವೈಲ್ಡ್ ಲೈಫು ಮತ್ತು ನ್ಯಾಷನಲ್ ಜಿಯೋಗ್ರಫಿ ಅಂಥ ಕಡೆ ನೋಡಿದಾಗ ಎಷ್ಟು ಒರಿಜಿನಲ್ಲು ಮತ್ತು ಸತ್ಯಾಂಶ ಇದೆಯಲ್ಲ, ಕಣ್ಣಿಗೆ ಕಟ್ಟದಂಥ ರೀತಿಯಲ್ಲಿ ಚಿತ್ರ ತೋರಿಸ್ತಾರಲ್ಲ. ಅವರಾದರೂ ಅದನ್ನು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ಬೋದೇನೋ. ಆದರೆ ಜನಸಾಮಾನ್ಯರು, ನೀವೇ ನಿಮ್ಮ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿ ಹಾಕಿರ್ತೀರಲ್ಲ, ಕೆಲವಷ್ಟು ಪ್ರಾಣಿ ಪಕ್ಷಿಗಳಲ್ಲಿ ಅಷ್ಟೇ ಯಾಕೆ, ನಮ್ಮ ಬನ್ನೇರುಘಟ್ಟದಲ್ಲಿರ್ತಕ್ಕಂತಹ ಅಲ್ಲಿನ ಪಾರ್ಕಲ್ಲಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮನುಷ್ಯನ ಮಗುವಿಗೆ ನೋಡ್ಕೊಳ್ಳೋದು ಉಂಟು. ಅಂಥದ್ದು ಆ ತಾಯಿ ಸಹಿತ ಎಲ್ಲ ತರಹ ಯಾವುದು ಅಲ್ಲಿ ತಂದೆ ತಾಯಿ ಅಂದರೆ ಆ ಪ್ರಾಣಿಗಳಿಗೆ, ಆ ಪ್ರಾಣಿಗಳ ಒಂದು ಕುಟುಂಬದಿಂದ ಆ ಒಂದು ಸಣ್ಣ ಕರು ಆಗಲಿ, ಸಣ್ಣ ಮರಿಗಳಾಗಲಿ, ಪ್ರಾಣಿ ಮರಿಗಳು ಅಂತಹ ಬೇರೆ ಆದರೆ ಆ ಸಣ್ಣ ಸಣ್ಣ ಮರಿಗಳನ್ನು ತಂದು ಪೋಷಣೆ ಮಾಡಿ ಅದಕ್ಕೊಬ್ಬ ತಾಯಿ ಆಗಿದ್ದಾಳಲ್ಲ. ನಾನು ಮೊನ್ನೆ ಭಾನುವಾರದ ಕಾರ್ಯಕ್ರಮದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಗುರುಗಳೇ. ಹಾಂ ಅವರು ಪ್ರೀತಿಯಿಂದ ಚಿರತೆ, ಹುಲಿ, ಸಿಂಹಗಳಿಗೆಲ್ಲ ಹೆಸರಿಟ್ಟು ಕರೆದಿದ ತಕ್ಷಣ ಅದು ಬಂದು ಬಾಚಿ ತಪ್ಪಿಕೊಳ್ಳುತ್ತೆ ಅವರು. ಮತ್ತೆ ಅಂತ ಹುಲಿ, ಸಿಂಹ, ಚಿರತೆಗಳ ಮಧ್ಯದಲ್ಲಿ ಆನಂದ್ ಗುರುಜಿನೂ ಇದ್ರು. ಗುರುಗಳೇ ಗೊತ್ತು, ಫೋಟೋಗಳೆಲ್ಲ ಇನ್ನ ಇದ್ದಾವೆ. ನಾನು ಒಂದು ದಿವಸ ತೋರಿಸ್ತೇನೆ ನಿಮಗೆ. ನನ್ನ ಫೋಟೋ ನನಗೆ ಗುರುತಿಸಿಗಲ್ಲ, ಅಂತ ಫೋಟೋಗಳಲ್ಲಿ ಇದ್ದೀನಿ ನಾನು. ಯಾಕೆಂದರೆ ಒಂದಲ್ಲ ಒಂದು ದಿವಸ, ಅಂದರೆ ಹಿಂದಿನ ದಿನಮಾನಗಳಲ್ಲಿ ನಾನು ಈ ಒಂದು ವೃತ್ತಿ ಧರ್ಮಕ್ಕೆ ಕಾಲಿಡೋದಕ್ಕಿಂತ ಮುನ್ನ ನಾನು ಸಹಿತ ಫಾರೆಸ್ಟು ಅರಣ್ಯದಲ್ಲಿದ್ದಂಥವನೇ. ಆ ಭಾಗದಲ್ಲಿ ಆ ಒಂದು ಸೇವೆ ಮಾಡಿ ಅವತ್ತಿನ ನನ್ನ ಜೀವನೋಪಾಯಕ್ಕಾಗಿ ಅವತ್ತು ನಾನು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಆಗ ಪುಟ್ಟ ಹುಲಿ ಮರಿಗಳು, ಸಿಂಹದ ಮರಿಗಳು, ಚಿರತೆ ಮರಿಗಳು, ಆನೆ ಮರಿಗಳು, ಇದೆಲ್ಲದರ ಮಧ್ಯದಲ್ಲಿ ನಾನು ಓಡಾಡಿದ್ದೇನೆ. ಆ ಸಂತೋಷ ಇದೆ. ಅಂದರೆ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ನಾನು ಆಗಲೇ ಒಂದು ಮಾತು ಹೇಳಿದೆ, ಎಲ್ಲರಿಗೂ ಆಹಾರವನ್ನು ಕೊಡ್ತಕ್ಕಂಥವನು ಶಿವ. ಯಾರಿಂದ ಯಾರೂ ಇಲ್ಲ. ನೀವೊಂದು ಜಿಂಕೆಗೆ ಊಟ ಹಾಕಲ್ಲ, ಕಾಡು ಹಂದಿಗಳಿಗೆ ಊಟ ಇಲ್ಲ,
ಯಾವುದಕ್ಕೂ ನಿಮ್ಮ ಮನೇಲಿ ಆಂಧ್ರ ಪಪ್ಪು ಅಥವಾ ಅನ್ನ ಹುಳಿ ತಿಳಿ ಸಾರು ಮಾಡಿಬಿಟ್ಟು ತೊಗೊಂಡೋಗಿ ಕ್ಯಾರಿಯರ್ಲೋ ಬಕೆಟಲ್ಲಿ ಇಟ್ಕೊಂಡು ಬಡಿಸಲ್ಲ. ಈ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ, ಜೀವ ಅಂತ ಇದ್ದ ಮೇಲೆ, ಆ ಜೀವವಿದ್ದು ಜೀವ ಹೋಗುವವರೆಗೂ, ಒಳಗಿರ್ತಕ್ಕಂಥ ಪ್ರಾಣಶಕ್ತಿ ಹಾರುವವರೆಗೂ, ಪಶು ಪಕ್ಷಿ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ಎಲ್ಲಕ್ಕೂ ಸಹಿತ ಆಹಾರವನ್ನು ಉಣಬಡಿಸೋನು ಮೇಲೆ ಶಿವ. ಆತ ಮಾಡ್ತಾನೆ ಆ ಕಾಯಕವನ್ನು. ಹಾಗಿದ್ದ ಮೇಲೆ ನಾವು ನಮ್ಮ ಬದುಕನ್ನು ಹೇಗೆ ಸಾಗಿಸಬೇಕು? ಅಂತಹ ಜೈನ ಮುನಿಗಳನ್ನು ಅವರು ಸಂಜೆ 6 ಗಂಟೆ ಆದಮೇಲೆ ಪಾದ ಇಡಬೇಕಾದ್ರೆ, ಭೂಮಿ ಮೇಲೆ ಕಾಲಿಡ್ಬೇಕಾದ್ರೆ 100 ಬಾರಿ ಚಿಂತನೆ ಮಾಡ್ತಾರೆ. ಒಂದು ಇರುವೆಗೂ ಅವರು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಬಂದವರು ಅವ್ರು ಇರುವೆನೂ ತೊಂದರೆ ಕೊಡೋದಿಲ್ಲ. ಹೌದು. ಒಬ್ಬ ಜೈನ ಮುನಿಗಳು ನನಗೊಂದು ಮಾತು ಹೇಳಿದರು. ಭೂಮಿ ಪೂಜೆಗೆ ಅಂತ ಯಾರೋ ಕರೆದ್ರಂತೆ. ಭೂಮಿ ಪೂಜೆಗೆ ಬನ್ನಿ, ಗುದ್ಲಿ ಪೂಜೆ ಆಗಬೇಕು ಅಂತಂದಾಗ, ಆ ಪ್ರಾಂತ್ಯ ಎಲ್ಲ ಶುದ್ಧಿ ಮಾಡಿದ್ದೀರಾ? ಆ ಪ್ರಾಂತ್ಯದಲ್ಲಿ ಎಲ್ಲೂ ಇರುವೆಗಳಿಲ್ವಾ? ಆ ಪ್ರಾಂತ್ಯದಲ್ಲಿ ಯಾವುದು ಕ್ರಿಮಿಕೀಟಗಳಿಲ್ವಾ? ಕಣ್ಣಿಗೆ ಕಾಣದಂತಹ ಜೀವಿಗಳು ಗೊತ್ತಿಲ್ಲ, ಆದರೆ ಕಣ್ಣಿಗೆ ಎಲ್ಲಾದರೂ ಒಂದು ಕಂಡ್ರೆ ಅಲ್ಲಿ ಪಾದವನ್ನು ಇಡಲ್ಲ ಅವರು. ಹೇಳಬೇಕಂದ್ರೆ ಆಸೆ ಆಕಾಂಕ್ಷೆಗಳಿಂದ ದೂರ ಇರ್ತಕ್ಕಂಥವ್ರು. ಬೇರೆ ಸಾಧು ಸಂತರ ಥರ ಅಲ್ಲ ಅವ್ರ ಜೀವನ, ಒಂದು ಅತೀತವಾದಂತಹದ್ದು. ಈ ಸುಂದರವಾದಂತಹ ಭರತಖಂಡದಲ್ಲಿ, ಈ ಭಾರತ ದೇಶದಲ್ಲಿ, ಈ ವಿಶ್ವದಲ್ಲಿ ಸ್ವಾರ್ಥತೆಯಿಂದ ಇರ್ತಕ್ಕಂಥವ್ರು ಒಂದಷ್ಟು ಜನ, ನಿಸ್ವಾರ್ಥವಾಗಿರ್ತಕ್ಕಂಥವ್ರು ಒಂದಷ್ಟು ಜನ. ಬಹುಶಃ ಇವರೆಲ್ಲ ತಪಸ್ಸಿನ ಫಲ ಇವತ್ತು ಸುಂದರವಾದ ಬದುಕು. ಇವರೆಲ್ಲರ ತಪಸ್ಸಿನ ಫಲ ಸುಂದರವಾದ ಬದುಕು. ಆದರೆ ಅಂತಹ ತಪಸ್ಸು ಮಾಡ್ತಕ್ಕಂಥವ್ರನ್ನು ಸಹಿತ ಹೊಡೆದು ಚೂರು ಚೂರು ಮಾಡೋಂಥ ಆ ಒಂದು ಉಗ್ರವೋ ಅಥವಾ ವ್ಯಾಘ್ರವೋ ಅಥವಾ ಯಾವ ಮನಸ್ಸು, ಆ ಹುಚ್ಚೆದ್ದು ಕುಣಿಯುವಂಥ ಮನಸ್ಸಿದೆಯಲ್ಲ, ಇವತ್ತು ಏನು ಸಾಧನೆ ಮಾಡ್ದಂಗೆ ಆಯಿತು? ಅವ್ರನ್ನ ಕಳಿಸಿದ್ರಿ, ನೀವು ಜೈಲು ಸೇರಿದ್ರಿ. ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನು? ನಿಮ್ಮ ಆಸೆ ಆಕಾಂಕ್ಷೆಗಳೇನು? ಅಂದರೆ ಅಷ್ಟು ಕ್ರೂರತನ ಬೇಕಾ? ನಿಮಗೊಳಗಡೆ ಮನಸ್ಸಲ್ಲಿ ನೋವಿದ್ರೆ ಅಥವಾ ಏನೋ ಇದ್ದರೆ ಎದುರೆದುರು ನಿಂತು ಮಾತಾಡಿ. ಅವ್ರು ನಿಮಗೆ ಕೊಡಬೇಕಾ ಅಥವಾ ನೀವು ಅವ್ರಿಗೆ ಕೊಡಬೇಕಾ ಅಥವಾ ಮಧ್ಯದಲ್ಲಿ ಏನಿದೆಯೋ ಮಾತುಕತೆ ಮಾತಾಡಿ. ಆದರೆ ಕರೆಂಟ್ ಶಾಕ್ ಕೊಟ್ಟು ಅದು ದೇಹವನ್ನು ತುಂಡರಿಸಿ, ಇವತ್ತಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ. ಒಬ್ಬರು ಪಾಪ ವಾಸ್ತು ಗುರುಗಳನ್ನು ಅವ್ರನ್ನೂ ಸಹಿತ ಬರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ. ಯಾಕಪ್ಪ ಇಂಥ ನೀಚ ಮನಸ್ಸು? ಅಷ್ಟೊಂದು ನೀಚ ಮನಸ್ಸಲ್ಲಿ ಯೋಚನೆ ಮಾಡಿ ಇನ್ನೊಬ್ಬರನ್ನ ಹೊಡೆದು ತಿಂದು ಸಾಯಿಸಿ ನೀವು ಊಟ ಮಾಡಬೇಕಾ? ನೀವು ಇದೇ ಭೂಮಿಯಲ್ಲಿ ಹೀಗೆ ಶಾಶ್ವತವಾಗಿ ಇರೋರ? ಇವತ್ತಿಗಾಯಿತು, ಯಾರೇ ಒಬ್ಬರಾದರೂ ಸಹಿತ ಇನ್ನೊಬ್ಬರ ಮೇಲೆ ಕೈ ಮಾಡಬೇಕಾದ್ರೆ ಒಮ್ಮೆ ಯೋಚನೆ ಮಾಡಿ. ಈ ಕೈ ಮಾಡಬೇಕಾದ್ರೆ ಈ ಕೈ ಹಿಂಗೆ ಎತ್ತುತ್ತಿರಲ್ಲ, ಅಪ್ಪಿ ತಪ್ಪಿ ನಿಮ್ಮ ಹಣೆ ಬಾರ ಕೆಟ್ಟು ನಿಮ್ಗೆ ಏನಾದ್ರು ಸ್ಟ್ರೋಕ್ ಕೊಡಿದ್ರೆ ಕೈ ಬಿದ್ದೋಯ್ತು ಅಂದರೆ ಈ ಕೈಯಲ್ಲಿ ಊಟ ಮಾಡೋಕ್ಕೆ ಊಟ ಕೈಯೇ ಇರಲ್ಲ. ಭಗವಂತ ಬುದ್ಧಿವಂತ ಎಲ್ಲವನ್ನೂ ನೋಡ್ತಿರ್ತಾನೆ. ಮನುಷ್ಯಂಗೆ ಬೇಕಾದ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ವಿದ್ಯೆ ಕೊಟ್ಟಿದ್ದಾನೆ, ದುಡಿದು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ. ಅಪರಾಸ್ತಿನೋ ತಾತನಾಸ್ತಿನೋ ಒಂದಷ್ಟು ಬೇಕಾದಷ್ಟು ಆಸ್ತಿ ಅಂತಸ್ತಿದೆ. ನೆಮ್ಮದಿಯಾಗಿ ಸುಖ ಸಂತೋಷವಾಗಿರಿ. ಈ ಕೈಯಲ್ಲಿ ಶಕ್ತಿ ಇದೆ ಅಂತ ಇನ್ನೊಬ್ಬರು ಕೈ ಹೊಡೆಯೋದಕ್ಕೆ ಹೋದರೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಹೋದರೆ, ಸ್ಟ್ರೋಕ್ ಹೊಡೆದು ನಾಳೆ ದಿವಸ ಕೈ ಬಿದ್ದು ಹೋಗ್ಬಿಟ್ಟು ಕೈಗೆ ಹುಳ ಗಿಳ ಬಿದ್ದು ಅದ್ರ ದುರ್ವಾಸನೆ ನೀವು ಬದುಕೋಕ್ಕಾಗ್ದಿರ. ನಿಮ್ಮ ದೇಹದ ಕೆಟ್ಟ ವಾಸನೆ ನಿಮ್ಮ ಕೈಲಾಗೋದಿಲ್ಲ. ಒಂದು ದಿವಸ ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ಆಗಲಿಲ್ಲ ಅಂದರೆ ನಿಮ್ಮ ಮಲಮೂತ್ರ ವಿಸರ್ಜನಾ ಸಮಯದಲ್ಲಿ ನೀವೇ ಅಲ್ಲಿ ಕೂರ್ಲಿಕ್ಕಾಗೋದಿಲ್ಲ. ನಿಮ್ಮದೇ ಹೊಟ್ಟೆ, ನೀವು ತಿಂದಿರೋ ಅನ್ನನೇ, ನೀವು ತಿಂದಿರೋ ಅನ್ನ ನಿಮ್ಮ ಹೊಟ್ಟೆಯಲ್ಲಿ ಒಂದು ದಿವಸ ಹೋಗಬೇಕಾದಂಥ ಮಲಮೂತ್ರ ವಿಸರ್ಜನೆ ಆಚೆಗೆ ಹೋಗಲಿಲ್ಲ ಅಂದರೆ ಮಾರನೇ ದಿವಸ ಬೆಳಗ್ಗೆ ನೀವು ಸಭೆ ಸಮಾರಂಭದಲ್ಲಿ ಓಡಾಡೋಕ್ಕಾಗಲ್ಲ. ನಿಮ್ಮ ಮನೇಲಿರೋರ ಕ್ಯಾಕರು ಸುಗಿತಾರೆ, ನಿಮ್ಮನ್ನು ಚೀತು ಅಂತಾರೆ. ಅಂತ ಅದರಲ್ಲಿ ಇನ್ನೊಬ್ಬರ ಮೇಲೆ ಗದಾ ಪ್ರಹಾರ ಮಾಡಿ, ಇನ್ನೊಬ್ಬರು ಜೀವನ ಹಾಳು ಮಾಡಿ, ಇನ್ನೊಬ್ಬರು ಕುತ್ತಿಗೆ ಮೇಲೆ ಕಾಲಿಡ್ತಿರಲ್ಲ, ಇನ್ನೊಬ್ಬರನ್ನ ಕೈ ಎತ್ತಿ ಹೊಡಿತಿರಲ್ಲ. ಯಾರಿಗೂ ಒಂದೇಟು ಹೊಡಿಬೇಕಾದ್ರೂ, ಯಾರು ಇನ್ನೊಬ್ಬರು ನಿಂದಿಸಬೇಕಾದ್ರೂ 100 ಬಾರಿ ಚಿಂತನೆ ಮಾಡಿ. ಇವತ್ತು ಅವ್ರಿಗಾದ ಗತಿ ನಾಳೆ ಬೆಳಗ್ಗೆ ಇದ್ದರೆ ನಿಮಗೆ. ಇದು ಕಾಲಚಕ್ರ. ಬೆಳಗ್ಗಾದ್ದು ರಾತ್ರಿ ಆಗಲೇಬೇಕು, ರಾತ್ರಿ ಆಗಿರೋದು ಬೆಳಗ್ಗೆ ಆಗಲೇಬೇಕು. ಹಾಗಾಗಿ ಈ ಕಲಿಯುಗದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈ ಕಲಿಯುಗ ಏನಿದ್ರು ಅವತ್ತೇ ಡ್ರಾ, ಅವತ್ತೇ ಬಹುಮಾನ. ಇವತ್ತು ಡ್ರಾ ಆದರೆ ಇವತ್ತೇ ಬಹುಮಾನ ಆಗ್ಬಿಟ್ಬಿಡುತ್ತೆ ನಿಮಗೆ. ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಅಕೌಂಟ್ಗೆ ಹಾಕ್ತೀವಿ, ಇಲ್ಲ ಇದು. ಇನ್ನಾರು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಾಗ ಕಾಣೋದನ್ನು ಕಂಡ್ರಿ, ನೀವು ಜೀವನ ಮಾಡಿದಂಗೆ ಅವ್ರ ಜೀವನ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ತಪ್ಪಾದರೂ ಒಂದು ಕ್ಷಮೆ ಇರಲಿ. ಪ್ರಾಣಿ ಪಕ್ಷಿಗಳೇ ಕ್ಷಮಿಸಿ ತಾನು ತಿನ್ನೋ ಆಹಾರ ತಿನ್ನುವಂಥ ಪದಾರ್ಥಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಓಡಾಡಿಸೋವಂಥ ಕಾಲ ನಾವು ನೋಡ್ತಾ ಇದ್ದೀವಿ. ಅರ್ಥ ಮಾಡ್ಕೋಬೇಕಾದ್ದು ಬಹಳ ಇದೆ. ಕೈ ಮುಗಿದು ಕೇಳೋದು ಇಷ್ಟೇ, ದೌರ್ಜನ್ಯಕ್ಕೆ ಒಳ್ಳೆಯ ಕಾಲ ಅಲ್ಲ ಇದು. ದೌರ್ಜನ್ಯ ಮಾಡಬೇಡಿ, ಇನ್ನೊಬ್ಬರ ಮೇಲೆ ಕೈ ಮಾಡಬೇಡಿ.
ಆದಷ್ಟು ಸಮಾಧಾನದಲ್ಲಿ ಸಮಾಧಾನವಾಗಿ ಹೇಳಿ. ಹಾಗೆ ಮೋಸ ಮಾಡ್ತಕ್ಕಂಥವ್ರು ಆದಷ್ಟು ಯೋಚನೆ ಮಾಡಿ, ಇನ್ನೊಬ್ಬರಿಗೆ ನೋವು ಕೊಡಬೇಡಿ, ನಿಮ್ಮ ಬದುಕನ್ನು ಆ ಥರ ತಗೊಂಡು ಹೋಗಬೇಡಿ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು ಮತ್ತು ಮನದಾಳದ ಮಾತನ್ನು ಕೂಡ ತಿಳಿಸ್ತಾ ಇದ್ರು. ಇದೆಲ್ಲದರ ಜೊತೆಗೆ ಗುರುಗಳೇ, ನನ್ನ ಮನಸ್ಸಿನಲ್ಲಿ ಈಗ ಒಂದು ಆಸೆ ಏನಪ್ಪ ಅಂದರೆ, ಈಗ ಮೃತವಾಗಿರ್ತಕ್ಕಂಥ ಜೈನ ಮುನಿಗಳನ್ನು ಮನಸ್ಸಿನಲ್ಲಿ 2 ನಿಮಿಷಗಳ ಕಾಲ ಒಂದು ಶ್ರದ್ಧಾಭಕ್ತಿಯ ಪ್ರಾರ್ಥನೆಯನ್ನು ಮಾಡಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು. ಖಂಡಿತ ಹಾಗರು. ಯಾಕೆಂದರೆ ಜೈನ ಮುನಿಗಳು, ಯಾವುದೇ ಮುನಿಗಳಾಗಲಿ, ಯಾವುದೇ ಒಬ್ಬ ಸಾಧು ಸಂತರಾಗಲಿ, ಎಲ್ಲರೂ ಸಹಿತ ಧರ್ಮದ ಜಾಗೃತಿಗೋಸ್ಕರ, ಶಾಂತಿ ಸಮಾಧಾನಕ್ಕೋಸ್ಕರ ನಾವು ಅಂದ್ಕೊಳ್ತೀವಿ ಮತಕ್ಕೊಬ್ಬೊಬ್ಬರು ಸ್ವಾಮಿಗಳಿದ್ದಾರೆ, ಜಾತಿಗೊಬ್ಬೊಬ್ಬರು ಸ್ವಾಮಿಗಳಿದ್ದಾರೆ ಅಂತ. ಎಲ್ಲರ ಚಿಂತನೆ ಒಂದೇ ಆಗಿರುತ್ತೆ. ಎಲ್ಲರ ಚಿಂತನೆ ಇರತಕ್ಕಂಥದ್ದು ಭರತಖಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮುನಿಗಳಾಗಲಿ ಅಥವಾ ಸಾಧು ಸಂತರಾಗಲಿ ಸ್ವಾಮಿಗಳಾಗಲಿ ಎಲ್ಲರ ಚಿಂತನೆ ಇರೋದು ಸಮಾಜವನ್ನು ಸರಿಯಾದ ದಾರಿಗೆ ತಗೊಂಡು ಹೋಗಬೇಕು, ಎಲ್ಲರಲ್ಲೂ ಶಾಂತಿ ನೆಮ್ಮದಿ ಸಿಗಬೇಕು. ಎಲ್ಲ ಈ ಭರತಖಂಡದಲ್ಲಿ ವಾಸ ಮಾಡ್ತಕ್ಕಂಥವರು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಣುರೇಣ ಋಣಕಾಷ್ಟವೂ ಶಾಂತಿ ಸಮಾಧಾನವಾಗಿರಬೇಕು ಎಂಬತಕ್ಕಂಥ ಚಿಂತನೆ, ಆ ಸಂಕಲ್ಪ ಅವರಲ್ಲಿದ್ದೇ ಇರುತ್ತೆ. ಅಂತಹ ಮುನಿಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಎಲ್ಲ ಜೈನ ಸಮುದಾಯದ ಅವರ ಭಕ್ತರು, ತುಂಬ ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಶ್ರೀಗಳವರು, ಅವರ ಭಕ್ತರ ಆ ಭಕ್ತವೃಂದದ ಮನಸ್ಸಿನಲ್ಲಿ ಈ ಒಂದು ನೋವನ್ನು ದೂರ ಮಾಡೋ ಶಕ್ತಿ ಇದ್ದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಅನುಗ್ರಹ ಎಲ್ಲರಿಗೂ ಇರೋಂಥದ್ದಾಗಲಿ. ಹಾಗೆ ಈ ದೇಹಕ್ಕೆ ಮಾತ್ರ ಇವೆಲ್ಲ ತುಂಡರಿಸುವಂಥದ್ದಾಗಲಿ, ವಿಷ ಹಾಕೋದಾಗಲಿ ಅಥವಾ ಕರೆಂಟ್ ಶಾಕ್ ಕೊಡೋದು ಈ ದೇಹಕ್ಕೆ ಕೊಡ್ಬೋದು. ಆದರೆ ಒಳ ಮನಸ್ಸಲ್ಲಿ ಅವರು ಆಶೀರ್ವದಿಸಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹರಿಸಿರ್ತಾರಲ್ಲ, ನಾವು ಅದನ್ನು ಚಿಂತನೆ ಮಾಡಬೇಕು. ಮನುಷ್ಯನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ನಾವು ಯಾಕೆ ನೋಡಬೇಕು? ಮನುಷ್ಯನಲ್ಲಿರುವ ಕೆಟ್ಟ ಗುಣ ನಮಗೆ ಬೇಡವಾದ ವಿಚಾರ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮನೆಯಲ್ಲಿ ನನ್ನ ಶ್ರೀಮತಿಯವ್ರಿಗಾಗಲಿ ಅಥವಾ ನನ್ನ ತಾಯಿಗಾಗಲಿ ಅಥವಾ ನನ್ನ ಮಕ್ಕಳಿಗಾಗಲಿ ನಾನು ಮೊದಲಿಂದ ಒಂದು ಮಾತು ಹೇಳ್ತಿದ್ದೆ. ನನಗೆ ಆ ಮಾತು ಯಾವಾಗ ಹೇಗೆ ಬರ್ತಿತ್ತೋ, ಹೇಗೆ ಚಿಂತನೆ ನನಗೆ ಗೊತ್ತಿಲ್ಲ. ನನ್ನನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರೋರು, ನನ್ನನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬರೋರು. ಬರ್ತಕ್ಕಂಥವರಲ್ಲಿ ಒಳ್ಳೆಯವರು ಇರೋರು, ಕೆಟ್ಟವರು ಇರೋರು. ಕೆಲವು ಕೆಲಸಗಳನ್ನು ಮಾಡಬಾರ್ದು, ಇದು ತಪ್ಪು ಅನ್ನೋಂಥ ನಾವು ಪಾಠ ಹೇಳಿದ್ರು ಅದೇ ಜೀವನ ಮಾಡ್ಕೊಂಡು ಅದರಲ್ಲೇ ಜೀವನವನ್ನು ಸಾಗಿಸ್ತಿರ್ತಕ್ಕಂಥವ್ರು ಬರೋರು. ನಮ್ಮ ಮನೇಲಿ ನಮ್ಮ ತಾಯಿ ಮತ್ತು ನನ್ನ ಹೆಂಡತಿ ನನಗೆ ಇದನ್ನು ಸಾಕಷ್ಟು ಬಾರಿ ಸ್ವಲ್ಪ ಖಾರವಾಗಿಯೇ ಮಾತಾಡೋರು. ನಿಮಗೆ ಜ್ಞಾನ ಇಲ್ವಾ, ಅಂಥವ್ರ ಜೊತೆ ಸೇರಬಾರ್ದು, ಅಂಥವ್ರು ಮಾತಾಡಬಾರ್ದು, ಅಂಥವ್ರನ್ನ ಕೂಡಿಸ್ಕೊಂಡು ಮಾತಾಡಬಾರ್ದು, ಅಂಥವ್ರ ಜೊತೆ ನೀವು ವ್ಯವಹರಿಸಬಾರ್ದು, ಗೊತ್ತಿಲ್ವಾ ನಿಮಗೆ ಅಂತ ಸಾಕಷ್ಟು ಬಾರಿ ಬುದ್ಧಿ ಪಾಠ ಹೇಳೋರು ನನಗೆ. ಅವ್ರಿಗೂ ನಾನು ತಿರುಗಿಸಿ ಹೇಳ್ತಿದ್ದಿದ್ದು ಮಾತಿದ್ದೇನೆ, ಅವರೊಳಗೆ ಏನು ಒಳ್ಳೆಯದಿದೆ ಅದನ್ನು ಚಿಂತನೆ ಮಾಡಿ. ಅವರ ಹಿಂದಿನ ಅಥವಾ ಅವರ ಜೀವನದ ಅಥವಾ ಅವ್ರಿಗೆ ಅದರಲ್ಲೇ ಬದುಕನ್ನು ಕಂಡುಕೊಂಡಿರ್ತಕ್ಕಂಥವ್ರನ್ನ ನಾವು ಯಾಕೆ ಅದರ ಬಗ್ಗೆ ದೂಷಣೆ ಮಾಡೋಣ? ಯಾವ ನೋಡಿ, ತಾಯಿ ಗರ್ಭದಿಂದ ಬರತಕ್ಕಂಥ ಕಾಲದಲ್ಲಿ ಯಾರೂ ಕೆಟ್ಟವರಲ್ಲ, ಯಾರಲ್ಲೂ ಕೆಟ್ಟದ್ದಿರೋದಿಲ್ಲ. ಆದರೆ ಕಾಲಕ್ರಮೇಣ ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಅವರು. ಆ ಬದುಕುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಬದುಕನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೇ ಜೀವನವನ್ನು ಸುಧಾರಿಸ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಅದು ತಪ್ಪು ಅಂತ ಅವ್ರಿಗೆ ಅರಿವಾಗಬೇಕದು, ಇನ್ನೊಬ್ಬರು ಪಾಠದಿಂದ ಅವ್ರಿಗೆ ಅರಿವಾಗಲ್ಲ. ಅದು ಒಂದು ಸುಂದರವಾದಂತಹ ಬದುಕು ಕಟ್ಕೊಳ್ಳಿಕ್ಕೆ ಮನೇಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ ಒಳ್ಳೆ ಜ್ಞಾನ ಕೊಡಿಸಿ, ವಿದ್ಯೆ ಕೊಡಿಸಿ, ಅವರು ಉಪವಾಸ ಇದ್ದರು ಮಕ್ಕಳು ವಿದ್ಯಾವಂತರಾಗಲಿ ಅಂಥೇಳಿ ಆ ವಿದ್ಯಾಭ್ಯಾಸ ಕಳಿಸ್ತಾರೆ. ತಂದೆ ತಾಯಿ ಬಾಲ್ಯದಲ್ಲಿ ನನ್ನ ಮಗ ಹಾಳಾಗಲಿ, ನನ್ನ ಮಗಳು ಹಾಳಾಗಲಿ, ನನ್ನ ಮಗಳು ದಾರಿ ತಪ್ಪಲಿ ಅಥವಾ ನನ್ನ ಮಗಳು ಮಾಡಬಾರ್ದು ಕೆಲಸ ಮಾಡ್ಕೊಂಡು ಮನೆಗೆ ಬರಲಿ, ಇದನ್ನು ಯಾವ ತಂದೆ ತಾಯಿ ಆದರೂ ಒಪ್ಕೊಳ್ತಾರಾ? ಯಾವ ತಂದೆ ತಾಯಿಯವರು ಪಾಠ ಹೇಳ್ತಾರಾ? ಶಾಲೆಗೆ ಕಳಿಸ್ಬೇಕಾದ್ರೆ ಯಾವ ಗುರುಗಳಾದರೂ ಸಹಿತ ನಿನ್ನ ಜೀವನ ಹಿಂಗೆ ಹಾಳಾಗಿ ಹೋಗಲಿ, ನೀನು ಈ ಥರ ಹೋಗು, ನೀನು ರೌಡಿಸಮ್ ಮಾಡು ಅಥವಾ ನೀನು ಮಾಡಬಾರ್ದು ಮಾಡು, ನೀನು ರೇಪ್ ಮಾಡು ಅಥವಾ ನೀನು ಮರ್ಡರ್ ಮಾಡು, ಇದನ್ನು ಶಾಲೆಯಲ್ಲಿ ಪಾಠ ಹೇಳ್ತಾರಾ? ಇದೆಲ್ಲಕ್ಕೂ ಮೀರಿರ್ತಕ್ಕಂತಹ ಜ್ಞಾನವನ್ನು ನಾವು ತಗೊಳ್ತಾ ಇದ್ದೀವಿ. 4 ಜನ ಸ್ನೇಹಿತರು ಒಂದು ಕಡೆ ಸೇರಿದಾಗ ಕನಿಷ್ಠ ಪಕ್ಷ ಅವರ ಬದುಕಿನ ಬಗ್ಗೆ, ಅವರ ತಂದೆ ತಾಯಿ ಬಗ್ಗೆ, ಅದಕ್ಕೆ ಹೇಳೋದು ಸಂಸ್ಕಾರ ಸಂಸ್ಕೃತಿ ಇದು ಬೇಕು ಮಕ್ಕಳಲ್ಲಿ ಅಂತ. ಒಂದು ತೋಟವನ್ನು ನಿರ್ಮಾಣ ಮಾಡಿದ್ರೆ ತೋಟದಲ್ಲಿರ್ತಕ್ಕಂಥ ಕಳೆ ತೆಗೆದು ಅದರಲ್ಲಿ ಒಳ್ಳೆ ಹೂಗಳು ಬಂದರೆ, ಅದರಲ್ಲಿ ಬರ್ತಕ್ಕಂಥ ಗಿಡ ಮರಗಳಿಂದ ಒಳ್ಳೆ ಹಣ್ಣು ಬಂದರೆ ಆ ಹಣ್ಣನ್ನು ಎಷ್ಟು ಜನ ತಿಂದು ಆನಂದಿಸ್ತಾರೆ? ಆ ಹೂಗಳನ್ನು ನೋಡಿ ಎಷ್ಟು ಜನ ಆನಂದಿಸ್ತಾರೆ? ಅದ್ರ ಮಧ್ಯೆ 4 ಕಾಂಗ್ರೆಸ್ ಗಿಡ ಬೆಳೆದ್ರೆ ಅದು ಚೆನ್ನಾಗಿರುತ್ತಾ? ಅಥವಾ ಮುಳ್ಳು ಗಿಡ ಬೆಳೆದ್ರೆ ಅಲ್ಲಿ ಚೆನ್ನಾಗಿರುತ್ತಾ? ಯೋಚನೆ ಮಾಡಿ. ಒಂದು ಸುಂದರವಾದಂತಹ ತೋಟವನ್ನು ನಿರ್ಮಾಣ ಮಾಡಬೇಕು, ಮನೆ ಮುಂದೆ ಹಾಕಿರ್ತಕ್ಕಂಥ ಗಿಡ ಮರಗಳಲ್ಲಿ ಒಳ್ಳೆ ಹೂ ಬಿಡಬೇಕು, ಸುಗಂಧ ದ್ರವ್ಯ ಇರಬೇಕು, ಹಣ್ಣುಗಳು ಬಿಡಬೇಕು. ಇದನ್ನು ಅಪೇಕ್ಷೆ ಪಡೋರು ನಾವು. ಅದಕ್ಕಾಗಿ ಯಾರೂ ಹುಟ್ಟುತ್ತಾ ತಪ್ಪು ಮಾಡೋರಲ್ಲ, ಹುಟ್ಟುತ್ತಾ ಕೆಟ್ಟವರಲ್ಲ, ಹುಟ್ಟುತ್ತಾ ರೌಡಿಗಳಲ್ಲ, ಹುಟ್ಟುತ್ತಾ ವ್ಯಭಿಚಾರ ಮಾಡ್ಕೊ ಬರಲ್ಲ.
ಆ ಕಾಲ ಅವ್ರನ್ನ ಹಾಕಿ ತೊಗೊಂಡು ಬಂದಿರುತ್ತೆ, ಅಥವಾ ಅವ್ರ ಕಾಲಕ್ಕೆ ಅಥವಾ ಬದಲಾಗಿಬಿಟ್ಟಿರ್ತಾರೆ. ಆ ಬದಲಾದವರೂ ಸಹಿತ ಒಂದಲ್ಲ ಒಂದು ದಿವಸ ಪುನಃ ಹಿಂತಿರುಗಿ ನೋಡಿ, ನನ್ನ ಜೀವನದ ಪಯಣ ಹೀಗಿತ್ತಲ್ಲ, ನನ್ನ ಜೀವನದ ಪಯಣದಲ್ಲಿ ನಾನು ಈ ಥರ ತಪ್ಪು ಹೆಜ್ಜೆ ಹಾಕ್ಬಿಟ್ನಲ್ಲ, ಆ ಪಶ್ಚಾತ್ತಾಪವನ್ನು, ಆ ಒಂದು ಪ್ರಾಯಶ್ಚಿತ್ತವನ್ನು ಅವ್ರ ಮನಸ್ಸಲ್ಲಿ ಅವರು ನೋವು ಪಡ್ತಾನೆ ಇರ್ತಾರೆ. ಇದು ನನ್ನ ಹತ್ರ ನೇರವಾಗಿ ಮಾತಾಡಿರ್ತಕ್ಕಂಥ 1-4-6 ಜನ ಅವರ ಮನದಾಳದ ಮಾತನ್ನ ನಂತರ ಹಂಚ್ಕೊಂಡಿದ್ದಾರಲ್ಲ. ಸಮಾಜದಲ್ಲಿ ನಾವು ತಪ್ಪು ಮಾಡಲಿಲ್ಲ, ನಮ್ಮನ್ನು ತಪ್ಪು ಮಾಡೋ ಥರ ಮಾಡಿಬಿಡ್ತು, ನನ್ನ ಬದುಕು ಹೀಗೇ ನಡಿಬೇಕು ಅಂತಿತ್ತು, ಆ ಬದುಕಲ್ಲಿ ನನ್ನವರೇ ನಾನು ಭಾಳ ಹತ್ತದಲ್ಲಿರ್ತಕ್ಕಂಥವ್ರು ನನ್ನ ಈ ದಾರಿಗೆ ತೊಗೊಂಬಂದು ಬಿಟ್ಬಿಟ್ರು. ಆ ಪ್ರಾರಂಭ ದಿನ ನನಗೆ ಗೊತ್ತಿರಲಿಲ್ಲ, ಆ ಪ್ರಾರಂಭ ದಿನ ತಪ್ಪು ಮಾಡಿದ್ರೆ ಇದರಿಂದ ಇಂಥದ್ದೊಂದು ಸುಖ ಸಿಗ್ಬೋದು ಅಂತ ನನಗೆ ಅನ್ನಿಸ್ತು. ಆದರೆ ಇವತ್ತಿನ ದಿವಸ ಇದು ನನಗೆ ಮಾರಕ ಆಗಿದೆ, ವಿಷ ಆಗಿದೆ. ಆದರೆ ಈ ದಾರಿ ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಬಂದರೂ ಸಮಾಜ ನನಗೆ ಇರ್ಲಿಕ್ಕೆ ಬಿಡೋದಿಲ್ಲ, ನನ್ನ ನೋಡೋ ದೃಷ್ಟಿನೇ ಹಾಗಾಗ್ತಾ ಇದೆ. ಇಂತಹ ಒಳಮನಸ್ಸಿನ ಮಾತುಗಳನ್ನು ನಿಮ್ಮ ಆನಂದ್ ಗುರು ಹತ್ರ ಹಂಚ್ಕೊಂಡಾಗ ಎಷ್ಟೋ ಬಾರಿ ನಾನು ಅವ್ರ ಮುಂದೆನೂ ಕಣ್ಣೀರು ಹಾಕಿಬಿಟ್ಟಿದ್ದೇನೆ. ಆ ನೋವಿನ ಬಾಧೆ ನನಗೆ ಗೊತ್ತು. ಅದರಿಂದ ಯಾರೂ ಕೆಟ್ಟವರಲ್ಲ, ಕೆಲವು ಕಾಲ ಆಗುತ್ತೆ. ಮತ್ತು ಕೆಟ್ಟದ್ದು ಯಾವಾಗ ಮನುಷ್ಯನಲ್ಲಿ ಬರುತ್ತೋ ಅವನಿಗೆ ಅರಿವಿಲ್ಲದಂಥ ರೀತಿ ಅವನು ತಪ್ಪುಗಳು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅಂಥ ಸಮಯದಲ್ಲಿ ಅವ್ರನ್ನ ತಿದ್ದಿ ಬುದ್ಧಿ ಕಲಿಸ್ತಿ ಅಂತ ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು. ಇವತ್ತಿನ ದಿವಸ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ವಿರಸ ಇದೆ, ಗಂಡ ಹೆಂಡತಿರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ, ಗಂಡ ಹೆಂಡತಿರ ಮಧ್ಯದಲ್ಲಿ ಸಮಸ್ಯೆಗಳಿದೆ. ಆ ಸಮಸ್ಯೆ ಪ್ರಾರಂಭ ಕ್ಷಣದಲ್ಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅತ್ತೆನೋ ಮಾವನೋ ಅಥವಾ ತಂದೆನೋ ತಾಯಿನೋ ಅವರ ಹೆಣ್ಣು ತಮ್ಮಂದರು ಸ್ವಲ್ಪ ಸರಿತಿದ್ದು ಬಿಟ್ರೆ, ನನ್ನ ಮಗ ಮಾಡಿದ್ದೇ ಸರಿ ಅಂತ ತಾಯಿ ತನ್ನ ಮಗ 100 ತಪ್ಪು ಮಾಡಿದ್ರು ನನ್ನ ಮಗ ಅಂತ ತಿಳ್ಕೊಂಡು ನಾನು ಗಂಡಸಲ್ವ ಇರುವ ಬೀದಿಯಲ್ಲಿ ಓಡಾಡಲಿ ಬಿಡು, ಅವನು ಹಾಗೇ ಇರಬೇಕು ಅಂತ ಮಾತಾಡೋ ಮಾತನ್ನು ಬಿಟ್ಟು, ನೀನು ತಪ್ಪು ಮಾಡ್ತಿದ್ಯಾ, ನಿನ್ನ ಸುಂದರವಾದ ಬದುಕು, ನಿನಗೆ ಒಳ್ಳೆ ಬದುಕು ತೋರಿಸೋಂತ ನೀನು ಹೆಂಡತಿ ಇದ್ದಾಳೆ ಅಂತ ಒಂದು ದಿವಸಕ್ಕಾದರೂ ಅತ್ತೆ ಆದಂಥವರು ನಿಮ್ಮ ಮಗನ ಪಾಠ ಹೇಳ್ತಾ ಇದ್ದೀರಾ? ಯೋಚನೆ ಮಾಡಿ. ನಿಮ್ಮ ಮಗ ಮಾಡಿದ್ದೆಲ್ಲ ಸರಿ, ಮನೆಯಲ್ಲಿ ಸೊಸೆ ಬಂಗಾರದಂಥ ಹೆಣ್ಣು ಮನೆಯಲ್ಲಿ ಹೆಂಡತಿ ಇದ್ದರೂ ಸಹಿತ ಆತ ಮಾಡಬಾರ್ದು ಮಾಡಿಕೊಂಡು ಮನೆಗೆ ಬಂದರೆ ಒಂದು ದಿವಸಕ್ಕೆ ನಿಲ್ಲಿಸ್ಬಿಟ್ಟು, ಏಯ್ ಇಂಥ ತಪ್ಪು ಮಾಡ್ತಿದ್ಯಾ ನೀನು, ಈ ತಪ್ಪು ಮಾಡಬೇಡ, ಅವಳ ಜೀವನ ಹಾಳಾಗುತ್ತೆ, ಇನ್ನೊಬ್ಬರ ಮನೆ ಮಗು ಅದು, ನಿನ್ನ ಬದುಕು ಉದ್ಧಾರಕ್ಕೋಸ್ಕರ, ನನ್ನ ಇಡೀ ವಂಶ ಉದ್ಧಾರಕ್ಕೋಸ್ಕರ ಆ ಹೆಣ್ಮಗಳು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ. ಯಾರಾದರೂ ಒಬ್ಬ ಅತ್ತೆ ಒಬ್ಬ ಮಾವ ಇವತ್ತಿನ ದಿವಸ ಈ ಥರ ಮಾತಾಡಿ ತನ್ನ ಸಂಸಾರ ಉಳಿಸಬೇಕು, ನನ್ನ ಮಗನ ಜೀವನ ಸರಿಪಡಿಸಬೇಕು ಅಂತ ಚಿಂತನೆ ಮಾಡಲ್ಲ. ಯಾಕೆಂದರೆ ಮಗ ನಾಳೆ ದಿವಸ ಮನೆ ಬಿಟ್ಟು ಹೋಗ್ತಾನೆ ಅನ್ನೋ ಭಯ ನಿಮಗೆ, ಅಥವಾ ಮಗ ನಮ್ಮನ್ನು ನೋಡ್ಕೊಳ್ಳಲ್ಲ ಅನ್ನೋ ಭಯ ನಿಮಗೆ, ಅಥವಾ ಬೇರೆ ಯಾವುದೋ ಚಿಂತನೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತೀರಿ, ಹೆಣ್ಣುಮಗಳನ್ನು ಅಧೋಗತಿ ಮಾಡಿಟ್ಬಿಡ್ತೀರಿ. ಇದು ಬರೀ ಅತ್ತೆ ಸೊಸೆಯರು ಒಂದು ಕಡೆ ವರ್ಗ ಮಾತ್ರ ಅಲ್ಲ. ಇಂಥವು ತೆಗೆದಿರ್ತಾ ಹೊರಟ್ರೆ ನನಗೆ ಇವತ್ತಿನ ದಿವಸದ 1.5 ಗಂಟೆ ಸಮಸ್ಯೆ, ಈ ಸಮಯನೂ ನನಗೆ ಸಾಕಾಗೋದಿಲ್ಲ. ಆದರೆ ಇದು ನೈಜತೆ, ಸತ್ಯ. ಈ ಸತ್ಯ ಘಟನೆಗಳು ಸಾಕಷ್ಟು ಕುಟುಂಬಗಳಲ್ಲಿದೆ. ಆ ನೋವನ್ನು ಅನುಭವಿಸೋಕ್ಕಾಗ್ದಿರ ಅತ್ತೆ ಮಾವನ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಅಪ್ಪ ಅಮ್ಮನ ಹತ್ರ ಹೇಳಲಿಕ್ಕಾಗೋದಿಲ್ಲ. ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅಯ್ಯೋ ಕಷ್ಟಪಟ್ಟು ಮದುವೆ ಮಾಡಿಕೊಟ್ರದೇ ದೊಡ್ಡ ಪ್ರಯಾಸ. ಯಾರಿಗೆ ಹೇಳ್ತಾಳ ತಾಯಿ ಆ ನೋವನ್ನ? ಈತ ಮಾಡುವಂಥ ಹಲ್ಕ ಕೆಲಸ ತಪ್ಪುಗಳನ್ನು ಈಕೆ ಒಂದು ಕ್ಷಣ ಅದನ್ನು ಯೋಚನೆ ಮಾಡಿ ಮಾಡ್ತೀನಿ ಅಂದರೆ ಈ ಮನುಷ್ಯ ತಲೆ ಎತ್ಕೊಂಡು ಓಡಾಡ್ಲಿಕ್ಕಾಗತ್ತಾ? ಹೆಂಡತಿ ಮಾತ್ರ ಗರ್ತಿ ಆಗಿರಬೇಕು, ಹೆಂಡತಿ ಮಾತ್ರ ಪಾತಿವ್ರತೆ ಆಗಬೇಕು, ಹೆಂಡತಿ ಮಾತ್ರ 4 ಗೋಡೆ ಮಧ್ಯದಲ್ಲಿ ಸೆರಗಿ ತಲೆ ಮೇಲೆ ಹಾಕೊಂಡು ಓಡಾಡಬೇಕು. ಆದರೆ ಇವು ಮಾಡಬಾರ್ದು ಕೆಲಸ ಮಾಡುವಂಥದ್ದು. ಬೀದಿಯಲ್ಲಿರ್ತಕ್ಕಂಥ ನಾಯಿಗೂ ಈ ವ್ಯಕ್ತಿಗೂ ಏನು ಸಂಬಂಧ? ಇವರಿಬ್ಬರ ಮಧ್ಯದಲ್ಲಿ ಇನ್ನೇನಿದೆ ಬೇರೆ? ಜ್ಞಾನವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ. ನಾನು ಆಗಲೇ ಹೇಳಿದೆ, ಕಲಿಯುಗ ಇದು ದೋಸೆ ತಿರುವು ಹಾಕಿದಾಗೆ. ಹೆಂಚು ಮೇಲೆ ದೋಸೆ ಹಾಕ್ತಾರಲ್ಲ, 2 ಕಡೆ ಬೇಯಲಿ ಅಂತ ನಾವೇ ತಿರುಗಿಸ್ತೀವಲ್ವ, ಅದೇ ನಮ್ಮ ಬದುಕು. ನಮ್ಮ ಹೊಟ್ಟೆಲು ಮಕ್ಕಳು ಇಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೊಟ್ಟೆಲೂ ಮಕ್ಕಳು ಇಟ್ಟಿರ್ತಾರೆ. ನಾಳೆ ದಿವಸ ನಮ್ಮ ಮಕ್ಕಳು ಇದೇ ತಪ್ಪು ಮಾಡಿದ್ರೆ, ನನ್ನ ಮಗಳಿಗೆ ಈ ಥರ ಸಮಸ್ಯೆ ಆದರೆ ನನ್ನ ಮುಂದಿನ ಪರಿಸ್ಥಿತಿ ಏನು? ಎಲ್ಲವನ್ನು ಚಿಂತನೆ ಮಾಡಬೇಕಲ್ವಾ? ಅನ್ಯತಾ ಭಾವಿಸ್ಬೇಡಿ, ಯಾರು ಮನಸ್ಸು ನೊಂದ್ಕೋಬೇಡಿ. ಆನಂದ್ ಗುರುಜಿಯವರಿಂದ ಕಾರವಾದಂತಹ ಮಾತು ಆಗಾಗ ಬಂದೇ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಹೊರಗಡೆ ಪ್ರಪಂಚ ಹಂಗೆ ಆಗ್ತಾ ಇದೆ, ಅದನ್ನು ನೀವು ನನ್ನನ್ನು ಒಪ್ಕೊಂಡಿದ್ದರಿಂದ, ನೀವು ನನ್ನನ್ನು ಎದೆಗೆ ಒಪ್ಪಿಕೊಂಡಿದ್ದರಿಂದ, ನಿಮ್ಮ ಎದೆಯಲ್ಲಿ ನನಗೆ ಸ್ಥಾನಮಾನ ಕೊಟ್ಟಿದ್ದರಿಂದ ನನ್ನ ಮನದಲ್ಲಿರ್ತಕ್ಕಂಥ ನೋವುಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇರ್ತೇನೆ. ಹೊರಗಿರ್ತಕ್ಕಂಥ ಪ್ರಪಂಚದ ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ತಂದಿಡ್ತಾ ಇರ್ತೇನೆ.
ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ, ದಿನ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕು. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದುರ್ಗಾಂಬಿಕಾಯ ನಮಃ, ಚಕ್ರೇಶ್ವರಿ ನಮಃ, ಬಾಲಾತ್ ತ್ರಿಪುರಸುಂದರಿ ನಮಃ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಂಬಾ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 11/7/2023 ಮಂಗಳವಾರ, ನವಮಿ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ಅದರಲ್ಲೂ ಇವತ್ತಿನ ದಿವಸ ನಿನ್ನೆಯಷ್ಟೇ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಆಯಿತು. ಅದಾದ ನಂತರ ಚಿಕ್ಕದಾದಂಥ ಒಂದು ರಥವನ್ನೋ ಅಥವಾ ಜಾತ್ರೆ ಅನ್ನೋ ತರಹ ಇವತ್ತಿನ ದಿವಸ ಮೈಸೂರಲ್ಲಿ ನಡೆಸ್ತಾರೆ. ಇವತ್ತೂ ಸಹಿತ ಸಾಕಷ್ಟು ಜನಸಾಗರ ಮೈಸೂರಿನ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ದರ್ಶನ ಮಾಡಿಕೊಂಡು ಬರ್ತಾರೆ. ಇವತ್ತಂತೂ ಮೈಸೂರಿನಲ್ಲಿ ನಿನ್ನೆ ಅಲಂಕಾರ ಹಬ್ಬ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಆ ದೇವಿಯ ಪ್ರಸನ್ನತೆ, ಆ ತಾಯಿಯ ಸೌಂದರ್ಯ, ಜೊತೆಗೆ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಕ್ಕಂಥದ್ದು, ಒಂದು ಸಾನ್ನಿಧ್ಯದಲ್ಲೂ ಒಂದು ಶಕ್ತಿ ಇದೆ ಅಂದರೆ ಮಾತ್ರ ಅಲ್ಲಿ ಜನ ಆಕರ್ಷಣೆ ಆಗೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೂ ಕೈ ಬೀಸಿ ಕರೀಲಿಕ್ಕಾಗಲ್ಲ, ಯಂತ್ರ ಚಕ್ರಗಳು ಮಾಡಿ ಕರ್ಕೊಳ್ಳೋಕ್ಕಾಗಲ್ಲ, ಅಥವಾ ಏನೋ ಅನ್ನ ಕೊಡ್ತಾರೆ ಊಟ ಕೊಡ್ತಾರೆ ಅಂದರೆ ಅಲ್ಲಿ ಬಂದು ಸೇರೋದಿಲ್ಲ. ಆ ಸಾನ್ನಿಧ್ಯಕ್ಕೆ ಶಕ್ತಿ ಇರಬೇಕು. ಮೊನ್ನೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ, ಲಕ್ಷ್ಮೀ ಭೂವರಹ ಸ್ವಾಮಿಯ ಆ ಸಾಲಿಗ್ರಾಮ ನಮ್ಮ ಆಶ್ರಮದಲ್ಲಿದ್ದಾಗ ಅದು ಇದ್ದಷ್ಟು ಹೊತ್ತು ಜನ ಬಂದಂಥ ರೀತಿ ಇತ್ತಲ್ಲ, ಒಳ್ಳೆಯ ಪ್ರವಾಹ ಬಂದಂಗೆ ಬಂದರು. ಅಂದರೆ ಅದು ಆನಂದ್ ಗುರುಜಿಯವರು ಕರೆದ್ರು ನಾವು ಬಂದ್ವಿ, ಆನಂದ್ ಗುರುಜಿಯವ್ರ ಆಶ್ರಮ ನೋಡಬೇಕು ನಾವು ಬಂದ್ವಿ, ಅಥವಾ ಆನಂದ್ ಗುರುಜಿಯವರು ಅಲ್ಲಿ ಸಿಗ್ತಾರೆ ನಾವು ನೋಡಲಿಕ್ಕೆ ಬಂದ್ವಿ. ಇದಲ್ಲ, ಇದು ಮೌಢ್ಯ. ಸಾಲಿಗ್ರಾಮ ಅಲ್ಲಿದೆ, ಒಂದು ವಿಶೇಷವಾದ ಶಕ್ತಿಯುತವಾದಂಥ ಸಾಲಿಗ್ರಾಮ ಇದೆ. ಭಗವಂತ ಅಲ್ಲಿ ದರ್ಶನ ಕೊಡ್ತಿದ್ದಾನೆ. ಕಲಿಯುಗದಲ್ಲಿ ಒಂದೊಂದು ಕಾಲ ಒಂದೊಂದು ಸಾನ್ನಿಧ್ಯಗಳಿಗೆ ಒಂದೊಂದು ಪವಾಡ ಇರುತ್ತಂತೆ. ಅಂದರೆ ಆ ಶಕ್ತಿ ತಾನಾಗಿ ತಾನು ಬರುತ್ತಂತೆ. ಸಾಲಿಗ್ರಾಮವನ್ನು ಯಾರೂ ನಿರ್ಮಾಣ ಮಾಡಲಿಕ್ಕಾಗಲ್ಲ. ಸಾಲಿಗ್ರಾಮ ಯಾರೊಬ್ಬರ ಕೆತ್ತನೆಗೆ ಬರ್ತಕ್ಕಂಥದ್ದಲ್ಲ. ಅಥವಾ ಸಾಲಿಗ್ರಾಮದ ಒಳಗಿರ್ತಕ್ಕಂಥ ಆ ಚಕ್ರ, ಮೇರು ಚಕ್ರಗಳಿದೆಯಲ್ಲ, ಆ ಚಕ್ರಗಳನ್ನು ಸಹಿತ ಯಾರೂ ಕೆತ್ತನೆ ಮಾಡಿದ್ದಲ್ಲವಲ್ಲ. ಹೋಗಲಿ, ನಾನೊಬ್ಬ ಅದಕ್ಕೆ ಕತೆ ಕಟ್ಟೋದು, ನಾನೊಬ್ಬ ಸುಳ್ಳು ಹೇಳೋದು, ಅಥವಾ ನಾನೊಬ್ಬ ಅದಕ್ಕೆ ಪ್ರತ್ಯೇಕವಾದಂಥ ಸ್ಥಾನ ಇದೆ ಅಂತ ಹೇಳಿ ನಿಮಗೆ ಸುಳ್ಳು ಹೇಳಿ ನಿಲ್ಲಿಸಬೇಕಾದಿಲ್ವಲ್ಲ. ನೀವು ಸಾಲಿಗ್ರಾಮ ಅಂತ ನೀವು ನೆಟ್ಟಲ್ಲಿ ಹೊಡೆದ್ರು, ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರು, ಸಾಲಿಗ್ರಾಮ ಹೇಗಿರುತ್ತೆ ಎಂಬತಕ್ಕಂಥದ್ದು ನಿಮಗೆ ಅರಿವು ಬಂದುಬಿಡುತ್ತೆ. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಸಾಲಿಗ್ರಾಮವನ್ನಿಟ್ಟು ಆರಾಧನೆ ಮಾಡಿ ಜೀವನದ ಸಾರ್ಥಕತೆಯನ್ನು ನೋಡಿರ್ತಕ್ಕಂಥವರಿದ್ದಾರೆ. ಸಾಲಿಗ್ರಾಮದಿಂದ ಅಭಿವೃದ್ಧಿ ಕಂಡಿರೋರಿದ್ದಾರೆ. ಅಂತಹ ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಎಷ್ಟು ಜನ ಬಂದ್ರಿ. ಅಲ್ಲಿ ಸಾನ್ನಿಧ್ಯ ಆಯಿತು. ಮೊನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಾಗಲೂ ಸಹಿತ ಆ ಬೆಟ್ಟದಲ್ಲಿ ಸುಮಾರು ಜನ ತಾಯಂದರು, ಸುಮಾರು ಜನ ಆ ಕಡೆ ಇರ್ತಕ್ಕಂಥ ರೈತ ಬಾಂಧವರು, ಪ್ರತಿಯೊಬ್ಬರ ಮಾತು ಒಂದೇ, ಮತ್ತೊಮ್ಮೆ ಸಾಲಿಗ್ರಾಮದ ದರ್ಶನಕ್ಕೆ ನಮಗೆ ದಾರಿ ಮಾಡಿಕೊಡಿ ಗುರುಗಳೇ. ನಾವು ಹತ್ತಿರದಿಂದ ನೋಡಲಿಕ್ಕೆ ಆಗಲಿಲ್ಲ, ನಮ್ಮನ್ನು ತಳ್ಳಿಬಿಟ್ರು, ನಾವು ಮುಂದೆ ಬಂದುಬಿಟ್ವಿ, ನಮಗೆ ಆ ಜನಗಳ ಮಧ್ಯೆ ದೇವ್ರನ್ನ ಕಣ್ತುಂಬಿಸ್ಕೊಳ್ಳೋಕ್ಕಾಗಲಿಲ್ಲ. ಅಂಥದ್ರಲ್ಲೂ ಸಹಿತ ಫೋಟೋ ವಿಡಿಯೋ ಮಾಡಿಟ್ಕೊಂಡು ನಾವು ನೋಡಿ, ನಮ್ಮ ಮೊಬೈಲಲ್ಲಿ ನಾವು ಫೋಟೋ ತಗೊಂಡಿದ್ದೀವಿ, ನಾವು ನೋಡಿ ನಿಮ್ಮ ಪಕ್ಕದಲ್ಲಿ ನಿಂತಿದ್ದೀವಿ, ನೋಡಿ ಅಲ್ಲಿ ಬಂದಾಗ ದೇವರ ಅಭಿಷೇಕ ಆಗ್ತಿದ್ದು ನೋಡಿ ನಾವು ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ. ಅದು ಒಂದೊಂದು ಮಾತು ಕೇಳಿದಾಗ ಆನಂದ ಆಯಿತು. ಎಲ್ಲಿ ಅಂಜನಾದ್ರಿ ಬೆಟ್ಟ, ಎಲ್ಲಿ ಬೆಂಗಳೂರು ಆಶ್ರಮ, ಅಷ್ಟು ಕಷ್ಟಪಟ್ಟು ಅದು ಸಾಲದಕ್ಕೆ ಮಕ್ಕಳನ್ನ ಅವ್ರ ಅಜ್ಜಿ ವಯಸ್ಸಾಗಿ 90 ವರ್ಷ ಅಜ್ಜಿನ ಕರ್ಕೊಂಬಂದಿದ್ರಂತಲ್ಲಿ, ನಾನು ನೋಡಲಿಲ್ಲ. ಆದರೆ ಒಂದಷ್ಟು ಜನ ವಯಸ್ಸಾಗಿರ್ತಕ್ಕಂಥವ್ರು ನನ್ನ ಕಣ್ಣಿಗೆ ಬಿದ್ದಾಗ ಅವ್ರನ್ನಷ್ಟು ಜೋಪಾನ ಮಾಡಿ ನಾನು ಕರ್ಕೊಂಬಂದು, ಅಥವಾ ನಮ್ಮ ಹುಡುಗರಿಗೆ ಹೇಳಿ ದರ್ಶನಕ್ಕೆ ಕರ್ಕೊಂಡೋಗಿ ಅಂತ ಹೇಳಿರೋವಂಥದ್ದು ನನಗೆ ಗೊತ್ತು. ನಾನು ಎದೆ ಬಗ್ದು ತೋರಿಸ್ಲಿಕ್ಕೆ ಆಗೋದಿಲ್ಲ ನಾನು ಏನು ಮಾಡಿದ್ದೀನಿ ಸೇವೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಸತ್ಯಾಸತ್ಯತೆಗಳು ಹೇಳ್ತಾ ಇದ್ದೇನೆ. ಆದರೆ ಒಂದು ಸತ್ಯಾಂಶ ಸಂತೋಷ ಆಗಿದ್ದು, ಈ ನಿಮ್ಮ ಆನಂದ್ ಗುರುಜಿಯವರ ಸಂತೋಷ ಏನಾಯಿತು ಅಂದರೆ, ಸಾಲಿಗ್ರಾಮ ಅಷ್ಟು ದಿವಸ ಆಶ್ರಮದಲ್ಲಿರುತ್ತೆ ನನಗೆ ಗೊತ್ತಿಲ್ಲ. ಈ ಆಶ್ರಮವನ್ನೇ ಏಕೆ ಆಯ್ಕೆ ಮಾಡ್ಕೊಂಡು ಬಂದ ಭಗವಂತ ಅದು ನನಗೆ ಗೊತ್ತಿಲ್ಲ. ಆದರೆ ಆಶ್ರಮದಲ್ಲಿ ನಿಂತಿರುವಷ್ಟು ಕಾಲ ಸಾಕಷ್ಟು ಜನಕ್ಕೆ ಭಕ್ತರಿಗೆ ದಾರಿ ಮಾಡಿಕೊಟ್ನಲ್ಲ, ದರ್ಶನ ಮಾಡಲಿಕ್ಕೆ ಅಣಿ ಆಯ್ತಲ್ಲ. ಪೂರ್ವ ನಿಯೋಜಿತವಾಗಿ ಆಯೋಜನೆ ಮಾಡಿ, ಅದಕ್ಕೊಂದು ಶಾಮಿಯಾನ ಹಾಕಿಸಿ, ಒಂದು ಮಂಟಪ ಮಾಡಿ, ಅದಕ್ಕೊಂದು ಸರ್ದಿ ಸಾಲು ಮಾಡಿ, ಅದಕ್ಕೆ ಬೇಕಾದವರಿಗೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ,
ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡಿರೋ ಕಡೆನೇ ಅವ್ಯವಸ್ಥೆ ಅಂತ ಹೇಳುವಂಥ ಜನನೂ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಈ ನಿಮ್ಮ ಆನಂದ್ ಗುರೂಜಿಯವರು ಏನೂ ಮಾಡಲಿಲ್ಲ. ಆಶ್ರಮಕ್ಕೆ ತಂದಿದ್ದು ಮೊದಲನೇ ದಿವಸ ಆಶ್ರಮದೊಳಗಿಟ್ವಿ, ಅಲ್ಲಿ ಸಾಕಾಗಲಿಲ್ಲ ಸ್ಥಳ ಅಂತ ಹೊರಗಡೆ ತೊಗೊಂಬಂದಿಟ್ವಿ ದರ್ಶನಕ್ಕೆ. ಆದರೆ ಆ ಎರಡೂ ಕಾಲನೂ ಸಹಿತ ಕಣ್ತುಂಬಿಸ್ಕೊಳ್ಳೋದಕ್ಕೆ ಬಂದಂತಹ ಜನ ಅಪಾರ. ಇವತ್ತು ದರ್ಶನಕ್ಕೆ ಬಂದಂತಹ ಅವ್ರು ಎಷ್ಟೋ ಜನದ ಧ್ವನಿ ಮಾತಿದೆಯಲ್ಲ, ಇವತ್ತಿಗೂ ಸಹಿತ ನಾನು ಹೊರಗಡೆ ಎಲ್ಲ ಹೊರಟ್ರೆ ನಂಗೆ 4 ಜನ ಒಂದು ಕಡೆ ಸಭೆಯಲ್ಲಿ ಸಿಕ್ಕಿದ್ರೆ ಅಷ್ಟು ಜನ ಸಂತೋಷ ಪಡ್ತಾರೆ, ನಮಗೊಂದು ಒಳ್ಳೆ ಅದೃಷ್ಟ ಕಲ್ಪಿಸಿದ್ರಿ, ನಮ್ಮ ಜೀವನ ಪಾವನ ಆಯಿತು, ನಾನು ಅಲ್ಲಿ ಬಂದು ಹೋದ ನಂತರ ನಂಗೆ ಇಂಥದ್ದೊಂದು ಕೆಲಸ ಆಯಿತು. ಆ ಕೆಲಸ ಆಯಿತು ಅಂತಾರಲ್ಲ, ಬರೀ ದರ್ಶನಕ್ಕೆ ಬಂದು ಹೋದ್ವಿ ಅಂದರೆ ಅದು ಎಲ್ಲ ಕಡೆ ನಡೆದೋಗುತ್ತೆ. ನನಗಿಂಥದ್ದೊಂದು ಕೆಲಸ ಆಯಿತು, ನಾನು ತುಂಬ ದಿವಸದಿಂದ ನಿಂತಿರೋಂಥ ಕೆಲಸಕ್ಕೆ ಚಾಲನೆ ಸಿಕ್ತು, ನನಗೆ ಯಾರೋ ಹಣ ಕೊಡಬೇಕಾಗಿತ್ತು, 6 ತಿಂಗಳು ವರ್ಷ ಸದಾಯಿಸ್ತಾ ಇದ್ರು, ಅವರೇ ಫೋನ್ ಮಾಡಿ ನಾನು ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಭೂಮಿ ಸಮಸ್ಯೆ ಇತ್ತು, ಆ ಸಮಸ್ಯೆಯಿಂದ ಬೇಗ ಮುಕ್ತನಾಗಿ ಹೊರಗಡೆ ಬಂದನಲ್ಲ, ಸಾಕ್ಷಿ ನಾನು ಇದ್ದೇನೆ. ಅಂತಹದೊಂದು ಪವಾಡ ಹಾಗೆ ಆಯಾ ಕಾಲದಲ್ಲಿ ಅಲ್ಲಲ್ಲಿ ನಡೆದು ಹೋಗುತ್ತೆ. ಅಂತಹ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ನಿನ್ನೆ, ಇವತ್ತು ಚಿಕ್ಕದಾದಂತಹ ಒಂದು ಉತ್ಸವ ಅಥವಾ ಜಾತ್ರೆ, ಇವತ್ತು ಸಹಿತ ಜನಸಾಗರವೇ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ನಂಬಿಕೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ. ನಂಬಿದ್ರೆ, ಲಾಲಿಸಿದರೆ, ಪೂಜಿಸಿದರೆ ಅಂತ ಹಿರಿಯರು ಹೇಳಿದ್ದಾರೆ. ಒಂದು ಮಗು ಯಾವಾಗೂ ಒಬ್ಬರನ್ನ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುತ್ತೆ, ತಾಯಿನೂ ಬಿಟ್ಬಿಡುತ್ತೆ, ಇನ್ನೊಬ್ರು ನಾನು ಅಟ್ಯಾಚ್ಮೆಂಟ್ ಇಟ್ಕೊಳ್ಳುತ್ತೆ. ಯಾವಾಗ ಅವ್ರು ಹಿಂದಿಂದೇ ಓಡಾಡುತ್ತೆ, ಕಾಲಿಗೆ ಸಿಗುತ್ತೆ. ಅಪ್ಪ ಅಮ್ಮ ಸಹಿತ ನನಗೆ ಬೇಡ ಅನ್ನತ್ತೋ ಅನ್ನೋ ಕ್ಷಣದಲ್ಲಿ, ಅಂದರೆ ಅವ್ರು ತೋರಿಸುವಂಥ ಪ್ರೀತಿ, ಆ ಬಾಂಧವ್ಯ, ಅವರ ಉಸಿರಿನ ಕಣಕಣದಲ್ಲೂ ಸಹಿತ ಆ ಮಗು ಮತ್ತು ಅವರ ಮಧ್ಯದಲ್ಲಿರೋ ಬಾಂಧವ್ಯ ಇದೆಯಲ್ಲ, ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಹಾಗಿರುತ್ತೆ. ಅದನ್ನು ಯಾರೂ ದೂರ ಮಾಡಲಿಕ್ಕೆ ಆಗೋದಿಲ್ಲ. ಆ ಮಾತೃವಾತ್ಸಲ್ಯ, ತಾಯಿ ಗರ್ಭದಲ್ಲಿ ಹುಟ್ಟಿದ್ರೆ ಮಾತ್ರ ತನ್ನ ಮಗು ಅಲ್ಲ, ಆ ತಾಯಿತನವನ್ನು ಮಗುವಿಗೆ ತೋರಿಸುವಂಥ ರೀತಿ, ಅನ್ನವನ್ನು ಉಡಬಡಿಸುವ ರೀತಿ, ಆ ಪ್ರೀತಿ ವಿಶ್ವಾಸದ ಬಾಂಧವ್ಯ. ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ಬೇರೆಯವ್ರ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಸಾಕ್ತಾರೆ. ಆ ನನ್ನ ಮಕ್ಕಳು ಅಂತ ಎದೆಗಪ್ಪಿಕೊಂಡು ಸಾಕುವಾಗ ತಾಯಿಗಿನ್ನ ಹೆಚ್ಚಿನಾದ ರೀತಿ ಸೇವೆ ಸಲ್ಲಿಸ್ತಾರೆ ಅವರು. ಹಾಗಾಗಿ ಅವರ ಬಾಂಡಿಂಗ್ ಅಷ್ಟು ಬೆಳೆದೋಗುತ್ತೆ. ಅಷ್ಟು ಬಾಂಡಿಂಗ್ ಇರ್ತಕ್ಕಂಥ ಒಂದು ಗೂಡಲ್ಲಿ ಬೆಳೆದಿರ್ತಕ್ಕಂಥ ತಾಯಿ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಅಗಲಿಸಿ ಇದು ನಿಂದಲ್ಲ ಮಗು ಅಂತ ಹೇಳಿ ಆ ಮನಸ್ಸಿಗೆ ನೋವು ಕೊಟ್ಟು ಮಾತಾಡುವಂಥವರು ನಮ್ಮ ಮಧ್ಯದಲ್ಲಿದ್ದಾರೆ. ಇದೆಲ್ಲ ಹೃದಯ ಮುಟ್ಟುವಂತಹದ್ದು, ಹೃದಯಕ್ಕೆ ಅಪ್ಪೆ ನಾವು ನೋಡುವಂಥದ್ದು, ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥದ್ದು. ಹೇಳ್ತಾ ಹೊರಟ್ರೆ ಈ ದಿನ ನನಗೆ ಸಾಕಾಗೋದಿಲ್ಲ. ಆದರೆ ಸತ್ಯಾಂಶ, ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡಬೇಕು. ಗುರುಗಳೇ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಹಾಗಪ್ಪ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ವೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವವನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಇರಲಿ, ನಾಡಿನ ದೇಶದ ಸಮಸ್ತರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕೃತಿಯ ಮುನಿಸು ಕಡಿಮೆ ಆಗಲಿ. ಯಾಕೆಂದರೆ ಧಾರಾಕಾರವಾದಂತಹ ಮಳೆ, ಇನ್ನೂ ಪ್ರವಾಹದಂತೆ ಹರಿದು ಬರ್ತಿರ್ತಕ್ಕಂತಹ ನೀರು, ಇದೆಲ್ಲವನ್ನು ನೋಡಿದಾಗ ಎಂಥವ್ರಿಗೂ ಅಂಜಿಕೆ ಭಯ ಶುರುವಾಗ್ಬಿಡ್ತಾ ಇದೆ. ಅದರಿಂದ ಆದಷ್ಟು ಆ ನದಿ ತಡಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಜೊತೆಗೆ ನಾವು ಸಹಿತ ಕೆಲವು ತಪ್ಪುಗಳನ್ನು ಮಾಡ್ತೀವಿ. ನಮ್ಮ ವಾಸಸ್ಥಳ ಎಲ್ಲಿರಬೇಕು ಅನ್ನೋ ಚಿಂತನೆ ಬಿಟ್ಟು ಎಲ್ಲೋ ಪ್ರಕೃತಿಯ ಮಧ್ಯದಲ್ಲಿ ನೀರು ಹರಿಯುವ ಸ್ಥಳಗಳಲ್ಲಿ, ನೀರಿಗೆ ಸಮೀಪ ಇರತಕ್ಕಂಥದ್ದು ದಡಗಳಲ್ಲಿ, ಆ ಒಂದು ಭಾಗಗಳಲ್ಲೇ ಇದ್ದಾಗ ಅಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ, ಸಹಜ ಅದು. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ತಪ್ಪನ್ನು ನಾವು ಸರಿದಿದ್ದುಕೊಂಡ್ರೆ ನಮಗೆ ಪ್ರಕೃತಿ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಅದನ್ನು ಚಿಂತನೆ ಮಾಡೋಣ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನಲ್ಲಿ ಚೆನ್ನಾಗಿ ಅನುಕೂಲ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಅದೃಷ್ಟ ಇರತಕ್ಕಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಿದ್ಧ ಮೂಗಿಂತುದಲ್ಲೇ ಕೋಪ ಇಟ್ಟುಕೊಂಡು ಇಲ್ಲದ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ತೀರಿ. ಇವತ್ತು ಯಾವುದು ಬೇಡವೋ ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ಬೇಕಾಗಿರ್ತಕ್ಕಂಥದ್ದನ್ನು ಕೈ ಬಿಟ್ಟು ಕೂತ್ಕೊಳ್ತೀರಿ.
ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಕೆಲವಷ್ಟು ಸಮಸ್ಯೆಗಳನ್ನು ನಿಮಗೆ ಅರಿವಿಲ್ದಿರನೇ ನಿಮ್ಮ ಹೆಗಲ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಹನುಮನ ಸಾನ್ನಿಧ್ಯ ಇದ್ದರೆ ಅಲ್ಲಿ ಹನುಮನ ಮಾರುತಿಯ ದರ್ಶನ ಮಾಡಿಕೊಂಡು ಬನ್ನಿ. ಆ ಹನುಮನ ದರ್ಶನ ಮಾಡೋದ್ರಿಂದ, ಮಾರುತಿಯ ದರ್ಶನ ಮಾಡೋದ್ರಿಂದ, ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗುತ್ತೆ, ಫಲಾಫಲಗಳು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ವಸ್ತ್ರಗಳು, ನಿಮ್ಮ ಅಲಂಕಾರ ಅಥವಾ ನಿಮ್ಮ ದೂರಭಾರ ಪ್ರಯಾಣ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸಂತೃಪ್ತಿಯಿಂದ ಮಾಡುವಂಥದ್ದು, ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು, ಕೆಲವಷ್ಟು ಸಾಧನೆಗಳನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಒಳ್ಳೆ ಯೋಗಾಯೋಗಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟದ ದಿನ ನಿಮ್ಮದಾಗ್ತಾ ಇದೆ. ಇವತ್ತು ಏನು ಅಂದುಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ತೀರಿ. ಯಾವ ಕೆಲಸ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಅದನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಆಫೀಸ್ ಇರಲಿ, ಕೋರ್ಟ್ ಇರಲಿ, ಅಥವಾ ಯಾವುದೇ ಒಂದು ಕಚೇರಿ ಕೆಲಸ ಇರಲಿ, ಅಥವಾ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಸೂಕ್ತವಾದಂಥ ಮೌಲ್ಯಗಳನ್ನು ಸಹಿತ ಇವತ್ತು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ 4ರಿಂದ 6 ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರೊಬ್ಬರೊಂದಿಗೆ ಮಾತಾಡಿ ವ್ಯವಹರಿಸಬೇಕಾದ್ರೂ ಸ್ವಲ್ಪ ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಬೇಡದ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಹಾಕ್ಕೊಂಡ್ಬಿಡ್ತೀರಿ. ಅಂದರೆ ಏನನ್ನು ಆಲೋಚನೆ ಮಾಡಬೇಕು, ಯಾವುದು ಬೇಕೋ ಅದನ್ನು ಬಿಡ್ತೀರಿ. ಬೇಕಾಗಿರೋದನ್ನು ಬಿಟ್ಟು ಬೇಡವಾದ್ದನ್ನು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ತೀರಿ. ಅದಕ್ಕಾಗಿ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಧ್ಯಾಹ್ನ 12 1 ಗಂಟೆವರೆಗೂ ಹೀಗೆ ಮನಸ್ಸು ಚಂಚಲತೆಯಲ್ಲಿರುತ್ತೆ. 1 ಗಂಟೆ ಕಳೆದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಂತೂ ಆಲೋಚನೆ ಮಾಡೋಂಗಿಲ್ಲ. ಭಗವಂತ ಒಂದಲ್ಲ ಒಂದು ಕಡೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಭೂಮಿ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದೀರೋ ಮಿಥುನ ರಾಶಿಯವರು, ಭೂಮಿ ಬಗ್ಗೆ ತಮ್ಮ ಚಿಂತನೆ ಖಂಡಿತ ಅರ್ಥಗರ್ಭಿತವಾಗಿರುವಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಒಳ್ಳೆ ಯೋಗ ಇರತಕ್ಕಂಥದ್ದು. ಆ ಯೋಗ ಫಲ ನಿಮಗಿರೋದ್ರಿಂದ ಭಯಪಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗೋದು, ಕೋಲ್ಡ್ ಎಫೆಕ್ಟ್ ಆಗೋದು, ಶೀತ ಬರೋದು, ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಗಂಟಲಲ್ಲಿ ಗರಗರ ಶಬ್ದ ಬರುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಏನೋ ಒಂಥರ ಬಲವಂತ ಮಾಗಸ್ತಾನ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಅನ್ವಯಿಸುವಂಥದ್ದೇ ಇದು. ಅದರ ಮಧ್ಯದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರುವಂಥದ್ದು, ಎಲ್ಲೋ ಮಾತು ತಪ್ತಾ ಇದ್ದೀನೇನೋ ಅಂತ ಮನಸ್ಸು ನಿಮಗೆ ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಬೇಕು ಒಳ್ಳೆ ನಿರ್ಣಯವನ್ನು. ಆ ನಿರ್ಣಯ ತೆಗೆದುಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅದರಲ್ಲೂ ಈ ದಿನ ರಾಹುಕಾಲದಲ್ಲಿ, ಮಂಗಳವಾರ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೆ ಬಂದು ಒಂದು ದೀಪವನ್ನು ನಡೆಸಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಬದಲಾವಣೆಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಸೌಮ್ಯದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರನ್ನು ನಿಂದಿಸಬೇಡಿ, ನೀವು ನಿಂದನೆಗೊಳಗಾಗಬೇಡಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೇ ತಗೊಳ್ಳಿ. ಇವತ್ತು ಅಷ್ಟು ಚೆನ್ನಾಗಿದೆ ಅಂತಲ್ಲ, ಯಾಕೆ ಅಂದರೆ ಇವತ್ತಿನ ದಿನ ಪರಿಸ್ಥಿತಿ ಹೇಗಿದೆ ಅಂದರೆ ನೀವೇನು ಅಂದುಕೊಂಡಿದ್ರು ಅಂದುಕೊಂಡಿದ್ದೆಲ್ಲ ಪ್ರತೀಕವಾಗಿರುತ್ತೆ. ಅಂದರೆ ನೀವೊಂದು ಮನಸ್ಸಲ್ಲಿ ಅಂದುಕೊಂಡ್ರೆ ಅದು ಇನ್ನೊಂದು ಥರ ಆಗ್ತಿರುತ್ತೆ. ನೀವೊಂದು ಚಿಂತನೆ ಮಾಡ್ರೆ ಅದು ಮತ್ತೊಂದು ಥರ ಚಿಂತನೆ ಆಗುತ್ತೆ. ನೀವು ಒಳ್ಳೆ ವ್ಯಕ್ತಿ ಅವನ ಹತ್ರ ವ್ಯವಹರಿಸ್ಬೋದು ಅಂದರೆ ಅವನಿರ್ತಕ್ಕಂಥ ದುಷ್ಟ ಗುಣಗಳು ನಿಮ್ಮ ಕಣ್ಣಿಗೆ ಕಾಣೋ ಥರನೇ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 12ರಿಂದ 4:20 ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. 4 ಗಂಟೆ 20 ನಿಮಿಷದೊಳಗಡೆ ನಿಮ್ಮ ಮನಸ್ಸು ತುಂಬ ಚಂಚಲತೆಯಿಂದಾಗಿ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಒಪ್ಪದಿರತಕ್ಕಂಥ ರೀತಿ ಆಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಥರ ದುರ್ಗಾ ಮಂತ್ರವನ್ನು ಹೇಳ್ಕೊಳ್ಳಿ. ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ನೀರಿಗೆ ಮಿಶ್ರಣ ಮಾಡಿ ಆಗ್ನೇಯ ಅಭಿಮುಖವಾಗಿ ನಿಂತು ಆ ಸುಗಂಧ ದ್ರವ್ಯದಿಂದ, ಆ ಗಂಧದ ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು ಕೆಟ್ಟದಾಗ ಆಲೋಚನೆ ಮಾಡಿದ್ರು ಆಗಿಂದಾಗಲೇ ಆ ಕೆಟ್ಟ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮನ್ನು ಸಾಧ್ಯವಾದಷ್ಟು ಒಂದು ಸ್ಥಾನಮಾನ ಕೊಟ್ಟೇ ಮಾತಾಡಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೊಳಗಿರುವಂಥ ಕೆಲವಷ್ಟು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಅರ್ಧ ತಲೆನೋವು, ಮೈಕೈ ನೋವು, ಗಂಟಲು ನೋವು ಅಥವಾ ಒಂದಿಷ್ಟು ಬೆನ್ನೋವು, ಯಾವುದೋ ಒಂದು ನೋವುಗಳನ್ನು ನಿಮ್ಮನ್ನು ಬಾಧಿಸುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ. ಹೊರಗಡೆ ವಾತಾವರಣ ತುಂಬ ತಂಪಿದೆ, ಆ ತಂಪಿರೋದ್ರಿಂದಲೂ ಆಗ್ಬೋದು. ಕೆಲವೊಮ್ಮೆ ನಮ್ಮ ಗ್ರಹ ಸ್ಥಿತಿಗಳೇ ಸರಿಯಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ, ಅದು ಅಂತಹ ಪರಿಸ್ಥಿತಿ ಇದೆ. ಮಧ್ಯಾಹ್ನ 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುತ್ತೆ. 2 ಗಂಟೆವರೆಗೂ ಅಂದುಕೊಂಡಿದ್ದು ಯಾವುದೂ ವೇಗವಾಗಿ ನಡೆಯಲ್ಲ, ನಡೆದರೂ ಊರ್ಜಿತ ಆಗೋಲ್ಲ, ಅಥವಾ ಅದು ಆಗುತ್ತೆ ಅಂದರೂ ಅದು ಕೈ ಹಿಡಿಲಿಕ್ಕೆ ಆಗೋದಿಲ್ಲ, ಇಂಥ ಪರಿಸ್ಥಿತಿ ಆಗುತ್ತೆ. ಆದರೆ 2ರ ನಂತರ ನಿಮ್ಮ ಮನಸ್ಸು ತುಂಬ ಮೃದುವಾಗಿರುತ್ತೆ, ಸಂತೋಷದಿಂದ ಇರುತ್ತೆ, ಒಳ್ಳೆ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ದೂರ ಬಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ ಇರುತ್ತೆ. ಅದರಲ್ಲೂ ಕನ್ಯಾ ರಾಶಿಯವರಿಗೆ ಎಲ್ಲಾದರೂ ಒಂದು ಕಡೆ ಒಳ್ಳೆ ಮನೋರಂಜನಾ ಕ್ಷೇತ್ರಕ್ಕೆ ಹೋಗಬೇಕು, ಏನಾದರೂ ಒಂದು ಕಡೆ 4-6 ಜನ ಕೂತು ಮಾತಾಡಬೇಕು, ಏನಾದರೂ ಒಳ್ಳೆ ಪದಾರ್ಥ ಊಟ ಮಾಡಬೇಕು, ರುಚಿ ರುಚಿಯಾಗಿರೋ ಪದಾರ್ಥ ಬೇಕು, ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಹೀಗೇ ಇರಬೇಕು, ಬಣ್ಣ ಬಣ್ಣದ ಬಟ್ಟೆಗಳನ್ನೇ ಹಾಕಬೇಕು, ಇವೆಲ್ಲ ಆಸೆ ಆಕಾಂಕ್ಷೆಗಳು ಇವತ್ತು ಭಾಳಷ್ಟು ಇರುತ್ತೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇಷ್ಟೆಲ್ಲ ವ್ಯವಸ್ಥೆಗಳು ಬರ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಒಳ್ಳೆತನ, ಒಳ್ಳೆ ಹೆಜ್ಜೆ ಅದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಸಮಯ ಕಡಿಮೆ ಇದೆ ಅಂತ ತಾವು ಸ್ಪೀಡ್ ಆಗಿ ಗುರುಗಳೇ, ಸಮಯ ಎಷ್ಟೇ ಇದ್ರೂ ಪದಗಳನ್ನು ಸಮಾಧಾನ ಹೋಗ್ಬೇಕು. ಗುರುಗಳೇ, ಇರಲಿ, ಸಮಯ ಇನ್ನು ಮುಂದೆ ಕಡಿಮೆ ಆಗಬಾರ್ದು. ರಾಶಿಫಲ ಬೇಗ ಅಂದ್ಕೊಳ್ತೀವಿ, ಆದರೂ ಸಮಯ ಹಿಂಗೆ ಬಂದ್ಬಿಡುತ್ತೆ. ಹೌದು, ವಿಚಾರಗಳು ವಿಚಾರಧಾರೆ ಆಗಿತ್ತು, ಆಗಿದೆ. ಇರಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಬೇರೊಂದು ತರಹ ಮನಸ್ಸು ನೋವಿದೆ. ಒಂದು ಕಡೆ ಮನಸ್ಸಿನ ಸ್ಥಿತಿ ಸರಿಯಿಲ್ಲ, ಇನ್ನೊಂದು ಕಡೆ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ, ಮತ್ತೊಂದು ಕಡೆ ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಎಲ್ಲಿ ವಿಘ್ನಗಳೆದುರಾಗುತ್ತೋ ಎಂಬತಕ್ಕಂಥ ಆತಂಕ. ಮನುಷ್ಯನಿಗೆ ಆಗು ಹೋಗುಗಳಂತಕ್ಕಂಥದ್ದು ಅನಂತರ. ಆದರೆ ಆಗೋದಕ್ಕೆ ಮೊದಲು ಮನಸ್ಸಿಗೆ ತಂದುಕೊಳ್ಳುವಂತಹ ನೋವಿನ ಸಂಗತಿ ಇದೆಯಲ್ಲ, ಅದು ಬಹಳ ನೋವು ಕೊಡುತ್ತೆ. ಇವತ್ತು ಎಲ್ಲವೂ ತಾವು ಅಂದುಕೊಂಡಂಗೆ ಆಗುತ್ತೆ ಅಂದ್ಕೊಂಡ್ರೆ ಆಗಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಹಾಗೇ ಸಮಸ್ಯೆ ಇದೆ. ಆದರೆ 2 ಗಂಟೆ ಒಳಗಡೆ ಇನ್ನೊಂದು ಅದೃಷ್ಟ ರೇಖೆ ಇದೆ. ಬಹುಶಃ ಭಗವಂತ ಒಂದಲ್ಲ ಒಂದು ಕಡೆ ಕೈ ಹಿಡಿದು ನಡೆಸ್ತಾನೆ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ ಇದೆ. ಇವತ್ತು ಸರಿಸುಮಾರು 1 ಗಂಟೆ 11 ನಿಮಿಷದಿಂದ 2 ಗಂಟೆ 22 ನಿಮಿಷದ ಒಳಗೆ ತಾವು ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ 4ರಿಂದ 6, 4 ಗಂಟೆಯಿಂದ 6 ಗಂಟೆ ಒಳಗೆ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಮತ್ತಷ್ಟು ಅದೃಷ್ಟ ಇದೆ. ಹಾಗಾಗಿ ಎರಡೂ ಸಮಯ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಆದರೆ ಈ ಸಮಯದಲ್ಲಿ ನಿಮ್ಮ ನಡವಳಿಕೆಗಳು ತಮ್ಮ ತೀರ್ಮಾನ ಅಚ್ಚುಕಟ್ಟಾಗಿರಬೇಕು. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಬೆನ್ನೋವು ಬಾಧಿಸುವಂಥದ್ದಿದೆ. ಹಾಗೆ ಮೀನು ಮಾಂಸಖಂಡಗಳು ಸಾಕಷ್ಟು ನೋವನ್ನು ಕೊಡುವಂಥ ಪರಿಸ್ಥಿತಿ ಇದೆ. ಚರ್ಮಕ್ಕೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳು ಎದುರಾಗ್ಬೋದು, ಜೋಪಾನ ಇರಲಿ. ಇಂತಹ ಸಮಸ್ಯೆ ಇದ್ದಾಗ 1 ಚಿಟಿಗೆಯಷ್ಟು ತೊಗರಿಬೇಳೆ, 1 ಚಿಟಿಗೆಯಷ್ಟು ಉದ್ದಿನಬೇಳೆ, ತೊಗರಿ ಮತ್ತು ಉದ್ದು. ತೊಗರಿ ಅಂದರೆ ಕುಜ, ಉದ್ದು ಅಂದರೆ ರಾಹು. ಎರಡೂ ಧಾನ್ಯಗಳನ್ನು ದೃಷ್ಟಿ ತೆಗೆದು ಅಸರ್ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಮುನ್ನಡೆ ಇದೆ, ಒಂದಿಷ್ಟು ಅನುಕೂಲ ಇದೆ, ಅಭಿವೃದ್ಧಿ ಇದೆ, ಅಂದುಕೊಂಡಿದ್ದನ್ನು ಸಾಧಿಸುವಂಥ ಯೋಚನೆ ಇದೆ. ಹಾಗೆ ಭಗವತಿಯ ಅನುಗ್ರಹ ಇದೆ. ಇವತ್ತು ತಾವು ಅಂದುಕೊಂಡಿರ್ತಕ್ಕಂಥ ಆ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಹನುಮನ ಪ್ರಾರ್ಥನೆ ಮಾತ್ರ ನಿಲ್ಲದಿರ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಅಂದರೆ 1 ಗಂಟೆ 11 ನಿಮಿಷದಿಂದ 4:23 ನಿಮಿಷದವರೆಗೂ, 4 ಗಂಟೆ 23 ನಿಮಿಷದವರೆಗೂ ಇವತ್ತು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ವೃದ್ಧಿ ಇದೆ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗಾಗಿ ಇವತ್ತು ಏನೇ ಮಾಡಿದ್ರೂ ಒಂದು ಒಳ್ಳೆಯದೇ. ಆದರೆ ಒಳ್ಳೆಯದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೋಬೇಕು, ಒಂದಿಷ್ಟು ಅನ್ನದಾನವನ್ನು ಮಾಡುವುದಕ್ಕೆ ಮುಂದಾಗಬೇಕು. ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಿರಂತರವಾದಂಥ ಹನುಮ ಪ್ರಾರ್ಥನೆ ಮಕರ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾರ್ಥಕತೆಯ ಮನೋಭಾವವನ್ನು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತಕ್ಕಂಥದ್ದನ್ನು, ತೃಪ್ತಿಕರವಾದಂಥ ಜೀವನ ಸಾಗಿಸೋದ್ರನ್ನು, ಹಾಗೆ ಏನಾದರೂ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಅದನ್ನು ಪರಿಪಕ್ವತೆಯಿಂದ ಮಾಡಬೇಕು ಅಂತ ಹಠದಿಂದ ಸಾಧನೆ ಮಾಡುವಂಥ ಯೋಚನೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ಹುತ್ತಕ್ಕೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಹುತ್ತದ ಮಣ್ಣನ್ನು ಒಂಚೂರು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಆರೋಗ್ಯಕರವಾದಂಥ ಚಿಂತನೆಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಕೊಡೋದು ಬೇಡ, ತಗೊಳ್ಳೋದು ಬೇಡ. ಅಂದರೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಹಣಕಾಸು ಟ್ರಾನ್ಸಾಕ್ಷನ್ ಬೇಡ, ಅಥವಾ ಇನ್ನೇನೋ ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ ಅಂತಕ್ಕಂಥ ನೋವಿನ ಸಂಗತಿ ಬೇಡ. ಇವತ್ತು ಏನೇ ಮಾಡಬೇಕಾದ್ರೂ 3 ಗಂಟೆ ನಂತರನೇ. 3 ಗಂಟೆವರೆಗೂ ಮಾಡುವ ಪ್ರತಿಯೊಂದು ಕಾಯಕವೂ ಅಡ್ಡಿ ಆತಂಕದಲ್ಲಿರುತ್ತೆ. 3ರ ನಂತರ ತಾವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೂ ಅದು ಪರಿಪಕ್ವತೆ ಆಗುತ್ತೆ. ಆದರೂ ನಿಮ್ಮ ಚಿಂತನೆ ಒಳ್ಳೆ ಸನ್ಮಾರ್ಗದಲ್ಲಿರಬೇಕು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಏನಾದರೂ ಒಂದು ಮಾತನ್ನು ಹೇಳಿದ್ರೆ ಅದನ್ನು ಆಲಿಸಬೇಕು. ಎಲ್ಲವನ್ನೂ ಎಲ್ಲ ಕಾಲದಲ್ಲೂ ನಿಷ್ಠೂರ ಮಾಡಬಾರ್ದು. ಯಾವುದೇ ಕೆಲಸ ಮಾಡಿದ್ರೂ ಅದು ಪರಿಪಕ್ವತೆ ಇದೆ. ಅದರಲ್ಲೂ ನಿಮ್ಮ ರಾಶಿಫಲದಲ್ಲಿ ಗೋಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.